ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಹೆಡ್ ಓವರ್ ಹೀಲ್ಸ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಲ್ಲ, ಅದ್ರಲ್ಲಿ ಆಲ್ರೆಡಿ 10 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡ್ದಿರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಅಂಡ್ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಕೆಳಗಡೆನೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋ ಒಂದು ಆಪ್ಷನ್ ಪಾಪ್ ಅಪ್ ಆಗುತ್ತೆ. ದಯವಿಟ್ಟು ನೀವು ಹೈಪ್ ಮಾಡಿ. ಹೈಪ್ ಮಾಡೋದ್ರಿಂದ ನಮ್ಮ ಚಾನೆಲ್ ಗ್ರೋತ್ ಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ, ನನಗೂ ತುಂಬಾನೇ ಎನ್ಕರೇಜಿಂಗ್ ಆಗಿರುತ್ತೆ. ಅಂಡ್ ಬನ್ನಿ ಇವತ್ತಿನ 11th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. 24 hours ಗೆ ಆ ದೆವ್ವ ನಮ್ ಹೀರೋ ಒಳಗಡೆ ಬರಬಾರ್ದು, ನಮ್ ಹೀರೋ ಮೈ ಒಳಗಡೆ ಬರಬಾರ್ದು ಅಂತ ನಮ್ ಹೀರೋನ್ ಏನೋ ಮಂತ್ರ ಎಲ್ಲ ಮಾಡಿದ್ಲು. ಅದನ್ನು ದಾಟಿ ಯೋನ ಅನ್ನೋಳು ಕೆಟ್ಟ ಮಂತ್ರಗಳನ್ನ ಮಾಡಿರೋದ್ರಿಂದ ನಮ್ ಹೀರೋ ಸ್ವಲ್ಪ ಡಿಸ್ಟ್ರಾಕ್ಟ್ ಆದ. ಹೆಂಗೋ ಫೈನಲ್ ಆಗಿ ಗೋಲ್ಡ್ ಮೆಡಲ್ ವಿನ್ ಆದ. ಅವ್ರ ಅಜ್ಜಿ ಅವರ ಸಮಾಧಿ ಹತ್ರ ಗೋಲ್ಡ್ ಮೆಡಲ್ ಇಟ್ಬಿಟ್ಟು ಅವ್ರ ಅಜ್ಜಿ ಹತ್ರ ಮಾತಾಡ್ತಾ ಇರ್ಬೇಕಾದ್ರೇನೆ ಆ ಜಾಗಕ್ಕೆ ಕಣ್ಣು ಕಾಣಿಸ್ತಾ ಇರೋ ಲೇಡಿ ಬಂದಿರ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವ್ರ ಮನೆಯಲ್ಲಿ ನಮ್ ಹೀರೋಯಿನ್ ಅವ್ರ ಅಮ್ಮ ಮುಂದೆ ಹೀರೋಯಿನ್ ಮತ್ತೆ ಯೋನ ಇಬ್ರು ಕೂತಿರ್ತಾರೆ. ಹೀರೋಯಿನ್ ಗೆ ಸಖತ್ ಟೆನ್ಷನ್ ಆಯ್ತು. ಯಾಕೆ ಈ ತರ ಮಾಡ್ತಾ ಇದೀಯ, ನಿನ್ ಕೈ ಕಾಲ್ ಇಟ್ಕೊಂಡು ಸುಮ್ನೆ ಇರಲ್ವಾ, ಏನಕ್ಕತ್ರ ಕೆಟ್ಟ ಶಕ್ತಿ ಎಲ್ಲ ಅವ್ನ ಮೇಲೆ ಹಚ್ಚಿ ಬಿಡ್ತಾ ಇದೆಯಾ ಅನ್ನೋ ಹತ್ರ ಹೇಳಿದಾಗ ಅವಳು ಅಂತಾಳೆ, ಇನ್ನೇನ್ ಮಾಡಕ್ ಹೇಳ್ತೀಯಾ, ನನ್ ದಾರಿಗೆ ಯಾರೇ ಅಡ್ಡ ಬಂದ್ರೆ ಕೂಡ ನಾನ್ ಸುಮ್ನೆ ಬಿಡೋದಿಲ್ಲ, ಅದ್ ನೀನಾದ್ರೂ ಅಷ್ಟೇ ಅದ್ ದೆವ್ವ ಆದ್ರೂ ಅಷ್ಟೇ ಅನ್ನೋ ತರ ಬೆದರಿಸ್ತಾ ಇರ್ತಾಳೆ. ಯೋನ ಈ ತರ ಮಾತಾಡೋದ್ರ ನೋಡಿ ನಮ್ ಹೀರೋಯಿನ್ ಗೆ ಟೆನ್ಷನ್ ಆಗೋಯ್ತು. ಮತ್ತೆ ಬೈಬೇಕು ಅಂತ ತಿರ್ಗೋಷ್ಟ್ರಲ್ಲಿ ಅವಳು ಹಿಂದ್ಗಡೆ ಏನೋ ಒಂದು ದೊಡ್ಡ ಬಾಕ್ಸ್, ಒಂದು ಪೆಟ್ಟಿಗೆನ ಅವಳು ಬ್ಯಾಗ್ ತರ ಹಾಕೊಂಡಿರ್ತಾರೆ. ಅವಳಿಗೆ ಅನ್ಸುತ್ತೆ, ಚಾಚೆ ಇದೇನ್ ಇದು ಕರ್ಮ, ಇದೆಲ್ಲ ಏನಕ್ ನನ್ ಕಣ್ಣಿಗೆ ಕಾಣಿಸ್ತಾ ಇದೆ ಅಂತ ಅವಳು ಯೋಚನೆ ಮಾಡ್ತಾಳೆ. ಅಷ್ಟೇ ಅಲ್ದೆ ಯೋನ ಬಾಯ್ ಇಟ್ಕೊಂಡ್ ಸುಮ್ನೆ ಹೇಳ್ದೆ ನಮ್ಮ ಹೀರೋಯಿನ್ಗೆ ಇನ್ನಷ್ಟು ಸ್ವಲ್ಪ ಕೋಪ ಬರೋ ತರ ಮಾಡಿದ್ಲು. ಕೋಪ ಅಂತಲ್ಲ, ಒಂಥರ ಫೀಲ್ ಮಾಡೋ ತರ ಮಾಡ್ಬಿಟ್ಲು. ಇವಾಗ ನಿನ್ನ ದತ್ತಕ್ ತಗೊಂಡಿದಾರಲ್ಲ ಈ ತಾಯಿ, ಏನಕ್ ನಿನ್ನ ತಗೊಂಡಿದ್ದಾರೆ ಅಂತ ಅನ್ಕೊಂಡಿದ್ಯಾ, ಇದಕ್ ಮುಂಚೆ ಈ ಜಾಗದಲ್ಲಿ ನಾನಿದ್ದೆ. ಒಂದ್ ಸ್ಟೇಜ್ಗೆ ನಾನ್ ಬೆಳೀತಾ ಬೆಳೀತಾ ಪ್ರತಿಯೊಂದಕ್ಕೂ ನನ್ಗೆ ರೆಸ್ಟ್ರಿಕ್ಷನ್ಸ್ ಹಾಕೋರು. ನನ್ಗದ್ ಸ್ವಲ್ಪನೂ ಇಷ್ಟ ಆಗ್ತಾ ಇರ್ಲಿಲ್ಲ. ಅದ್ರಿಂದನೇ ನಾನು ಇವ್ರನ್ನ ಬಿಟ್ಟು ದೂರ ಹೋಗಿದ್ದು. ನಾನ್ ಇಲ್ಲಿಂದ ಹೋದ್ಮೇಲೆನೆ ನನ್ ಸ್ಥಾನಕ್ಕೆ ನಿಮ್ನ ಕರ್ಕೊಂಡ್ ಬಂದಿರೋದು. ನಿನ್ನಂತ ಒಂದು ಚಿಕ್ಕ ಶಾಮನ್ ಹುಡುಗಿ ಬೇಕನ್ನೋದಕ್ಕೋಸ್ಕರನೇ ಅವ್ರು ನಿನ್ನ ಬೆಳೆಸ್ತಾ ಇರೋದೇ ಹೊರತು ನಿನ್ ಮೇಲೆ ಪ್ರೀತಿಯಿಂದ ಅಲ್ಲ ಅನ್ನೋ ತರ ಮಾತನ್ನ ಹೇಳ್ಬಿಟ್ಲು. ಅದ್ರಿಂದ ನಮ್ ಹೀರೋನ್ಗೆ ತುಂಬಾನೇ ಬೇಜಾರಾಗೋಯ್ತು. ಅದಕ್ ಮೇಲೆ ಅವಳು ಏನು ಮಾತಾಡಿಲ್ಲ. ಇನ್ನೊಂದ್ ಕಡೆ ನಮ್ ಹೀರೋ ಹತ್ರ ಹೋಗಿರೋ ಆ ಕಣ್ಣು ಕಾಣಿಸ್ದಿರೋ ಅಂಟಿನ ತೋರಿಸ್ತಾರೆ. ನಮ್ ಹೀರೋಗ್ ಒಂಥರ ಆಶ್ಚರ್ಯವಾಗಿರತ್ತಲ್ಲ, ನೀವೇನು ಇಲ್ಲಿವರೆಗೂ ಬಂದಿದ್ದೀರಾ, ಅಷ್ಟೇ ಅಲ್ಲ ನನ್ನ ಕಾಪಾಡೋದಕ್ಕೆ ಹೀರೋಯಿನ್ ಪಾಪ ತುಂಬಾನೇ ಕಷ್ಟ ಪಡ್ತಿದ್ದಾಳೆ, ನನ್ಗೆ ಯಾಕೋ ಅವಳ ಪ್ರಾಣ ಕೂಡ ತೊಂದರೆ ಆಗುತ್ತೆ ಅಂತ ಕಾಣಿಸ್ತಾ ಇದೆ, ನೀವ್ ಅವಳನ್ನ ಕಾಪಾಡ್ತೀರಾ ಅಂತ ಕೇಳಿರ್ತಾನೆ. ಯಾಕಂದ್ರೆ ದುಷ್ಟಶಕ್ತಿ ಅವಳ ಮೇಲೆ ಬಂದಾಗ ಅವಳ ಬಟ್ಟೆ ಎಲ್ಲ ಬ್ಲಾಕ್ ಆಗಿರತ್ತಲ್ಲ, ಅದನ್ನ ಕೇಳಿದಾಗ ಇವ್ರು ಹೇಳ್ತಾರೆ, ಖಂಡಿತ ನಿನ್ನಿಂದ ಅವಳಿಗೆ ಪ್ರಾಬ್ಲಮ್ ಇದೆ. ಅಷ್ಟೇ ಅಲ್ಲ ಆ ದೆವ್ವ ನೀರನ್ನ ಸ್ವಲ್ಪ ಕಂಪ್ಲೀಟ್ ಆಗಿ ಅದ್ರ ಕಂಟ್ರೋಲ್ಗೆ ತಗೊಳ್ತಾ ಇದೆ. ಇವಾಗ ನಿನ್ ಹತ್ರ ಬಂದಿದ ತಕ್ಷಣ ನನ್ಗೆ ಅದು ತುಂಬಾನೇ ಚೆನ್ನಾಗಿ ಫೀಲ್ ಆಯ್ತು. ನಿನ್ ಕಣ್ಣಿಗೆ ನಾರ್ಮಲ್ ಆಗಿ ಜನಗಳಿಗೆ ಕಾಣಿಸ್ಬೇಕಾಗಿರೋದು ನಿನ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಕೂಡ ನನ್ಗೆ ರಿಯಲೈಸ್ ಆಯ್ತು. ಆ ದೆವ್ವ ನಿನ್ನ ಕಂಟ್ರೋಲ್ ಮಾಡದೆ ಇರ್ಬೇಕು ಅಂತಂದ್ರೆ ನೀನ್ ಸ್ವಲ್ಪ ದಿನಕ್ಕೆ ತುಂಬಾನೇ ಹುಷಾರಾಗಿರ್ಬೇಕು. ಅಷ್ಟೇ ಅಲ್ಲ ಆ ದೆವ್ವನ ನಿನ್ನಿಂದ ಕಂಪ್ಲೀಟ್ ಆಗಿ ದೂರ ಮಾಡೋದಕ್ಕೆ ನಮಗೂ ಒಂದ್ ಸ್ವಲ್ಪ ಪೂಜೆ ಮಾಡ್ಕೊಳಕ್ಕೆ ಟೈಮ್ ಬೇಕು. ಆ ಟೈಮ್ ಇನ್ನೂ ಹತ್ರ ಬಂದಿಲ್ಲ. ಅಲ್ಲಿ ತನಕ ನೀನ್ ಹುಷಾರಾಗಿರ್ಬೇಕು. ನಿನ್ನ ರಕ್ತ ಕೆಳಗಡೆ ಸುರಿಬಾರ್ದು, ಜೊತೆಗೆ ನೀನ್ ಆ ರಕ್ತನ ನೋಡ್ಬಾರ್ದು. ಅಲ್ಲಿವರೆಗೂ ನೀನ್ ಕಂಟ್ರೋಲ್ ಆಗಿ ಇರ್ಲೇಬೇಕು. ಸ್ವಲ್ಪ ಹುಷಾರಾಗಿರು. ಇನ್ ಕೇಸ್ ಆತರ ಏನಾದ್ರು ಆಗ್ಬಿಟ್ರೆ ದೆವ್ವ ಕಂಪ್ಲೀಟ್ ಆಗಿ ನಿನ್ ಮೈನ ಕಂಟ್ರೋಲ್ಗೆ ತಗೊಂಡ್ಬಿಡತ್ತೆ ಅಂತ ನಮ್ ಹೀರೋಗೆ ಸ್ವಲ್ಪ ಹುಷಾರಾಗಿರು ಅಂತ ಹೇಳಿರ್ತಾರೆ. ಇಲ್ಲಿ ಮನೇಲಿ ನೋಡಿದ್ರೆ ನಮ್ ಹೀರೋಯಿನ್ಗೆ ಒಂಥರ ಬೇಜಾರಾಗೋಯ್ತಲ್ಲ ಅವಳ ಹತ್ರ ಮಾತಾಡ್ಬಿಟ್ಟು ಹೋಗಿದ್ದಕ್ಕೆ. ಅದಕ್ಕೆ ಅವಳು ಹೊರಗಡೆ ಕೂತಿರ್ಬೇಕಾದ್ರೆ ಅಜ್ಜಿ ಆ ಜಾಗಕ್ಕೆ ಬರ್ತಾರೆ. ಇವಳು ಅಜ್ಜಿ ಹೆಗಲ್ ಮೇಲೆ ಮಲ್ಕೊಂಡು, ಹೌದಾ ಅಜ್ಜಿ ಅವಳು ಹೇಳೋದು ನಿಜಾನಾ, ಅಮ್ಮಗೆ ನನ್ ಮೇಲೆ ಪ್ರೀತಿ ಇಲ್ವಾ ಅನ್ನೋ ತರ ಎಲ್ಲ ಕೇಳಿದಾಗ ಅಜ್ಜಿ ಹೇಳ್ತಾರೆ, ಅವಳು ಯಾವಳೋ ಹುಚ್ಚರೋಳು, ಅವಳು ಹೇಳೋದು ಅಂತ ನೀನ್ ಯಾಕಮ್ಮ ಅದನ್ನೆಲ್ಲ ತಲೆಗೆ ಹಾಕೊಳ್ತಾ ಇದ್ಯಾ, ಒಂದು ಗಂಡ ಹೆಂಡತಿಗೆ ಒಂದ್ ಮಗು ಹುಟ್ಟತ್ತೆ ಅಂತಂದ್ರೆ ಆ ಮಗುಗೆ ಅವ್ರು ಎಷ್ಟು ಪ್ರೀತಿ ಕೊಡ್ಬೇಕೋ ಕೊಡ್ತಾರೆ. ಎರಡನೇ ಮಗು ಹುಡ್ತು ಅಂತ ಹೇಳಿ ಫಸ್ಟ್ ಮಗುಗೆ ಕೊಡೋ ಪ್ರೀತಿನ ನಿಲ್ಲಿಸ್ಬಿಡ್ತಾರ. ಈ ಮಗು ಮೇಲೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಕೊಡ್ತಾರೆ ಅಷ್ಟೇ ಹೊರತು ಅವ್ರವ್ರ ಮೇಲೆ ಇರೋ ಪ್ರೀತಿ ಅವ್ರಿಗೆ ಇದ್ದೇ ಇರತ್ತಮ್ಮ. ನಿಮ್ಮಮ್ಮನೂ ಅಷ್ಟೇ, ಎಷ್ಟೇ ಫಸ್ಟ್ ಅವಳನ್ನ ಸಾಕಿದ್ರು ಅಂತ ಹೇಳಿ ಅವಳ ಮೇಲೆ ಪ್ರೀತಿನೂ ಕಳ್ಕೊಂಡಿಲ್ಲ, ನಿನ್ ಮೇಲೆ ಪ್ರೀತಿ ಇಲ್ಲ ಅಂತ ಕೂಡ ಇಲ್ಲಮ್ಮ, ನಿಮ್ಮಮ್ಮಗೆ ನೀವಂದ್ರೆ ತುಂಬಾನೇ ಇಷ್ಟ ಅಂತ ಕೂಡ ಹೇಳ್ತಾರೆ. ಇವಳಿಗೆ ಸ್ವಲ್ಪ ಸಮಾಧಾನವಾಗೇ ಇರುತ್ತೆ. ಅದಾದ್ಮೇಲೆ ಅವಳು ಮಲ್ಕೊಳ್ಳೋಣ ಅಂತ ಹೇಳಿ ಅವಳ ರೂಮ್ಗೆ ಹೋಗ್ತಾ ಇರ್ತಾಳೆ. ಆಗ ಯೋನ ಕೂಡ ಹೋಗೋದನ್ನ ನೋಡ್ಬಿಟ್ಟು ಮತ್ತೆ ಅವಳ ಕಣ್ಣಿಗೆ ಯೋನ ಬಂದು ಹಿಂದ್ಗಡೆ ಏನೋ ಒಂದು ದೊಡ್ಡ ಪೆಟ್ಟಿಗೆನ ಇಟ್ಕೊಂಡು ಹೋಗೋ ತರ ಅನ್ಸುತ್ತೆ. ಏನಿದು ಅವಾಗವಾಗ ನನ್ ಕಣ್ಣಿಗೆ ಕಾಣಿಸ್ತಾ ಇದೆ, ಇಲ್ಲ ಇದನ್ನ ಅವಳ ಹತ್ರನೇ ಕೇಳ್ಬಿಡ್ಬೇಕು ಅಂತ ಡೈರೆಕ್ಟ್ ಆಗಿ ಕೇಳ್ತಾಳೆ. ಏನ್ ನೀನೇನ್ ಮೆಂಟಲ್ಲ, ಏನಕ್ ನೀನ್ ಹಿಂದ್ಗಡೆ ದೊಡ್ಡ ಪೆಟ್ಟಿಗೆ ಇಟ್ಕೊಂಡ್ ಸುತ್ತಾ ಇದೆಯಾ, ಅದ್ಯಾಕ್ ನನ್ ಕಣ್ಣಿಗೆ ಕಾಣಿಸ್ತಾ ಇದೆ ಅಂದಾಗ ಅವಳಂತಾಳೆ, ಓ ನಿನ್ ಕಣ್ಣಿಗೆ ಅದೆಲ್ಲ ಕೂಡ ಕಾಣಿಸ್ತಾ ಇದೆಯಾ, ಇದಕ್ಕೆಲ್ಲ ಕಾರಣ ನಾನೇ, ನನ್ನಲ್ಲಿರೋ ಕೆಟ್ಟ ಶಕ್ತಿನ ನಿನ್ ಮೇಲೆ ಸ್ವಲ್ಪ ಹಚ್ಚಿ ಬಿಟ್ಟಿದ್ದೀನಲ್ವಾ, ಅದಕ್ಕೆ ನಿನ್ಗೆ ಇತರ ಎಲ್ಲ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಅಂದಾಗ ಇವಳಿಗೆ ಟೆನ್ಷನ್ ಆಗೋಯ್ತು. ನಿನ್ಗೆ ಎಷ್ಟು ಕೊಪ್ಪಿದ್ರ ಕೆಲಸನ ಮಾಡ್ತೀಯಾ, ನಾನು ಇವಾಗವರೆಗೂ ಆತರ ದಾರಿ ತುಳಿಬಾರ್ದು ಅಂತ ಅನ್ಕೊಂಡಿದ್ದೆ, ನಿನ್ನಿಂದ ನನ್ಗೆ ಅದೆಲ್ಲ ಕಾಣಿಸ್ತಾ ಇದೆಯಾ ಅಂತ ಹೇಳಿ ಟೆನ್ಷನ್ ಆಗಿ ಅಲ್ಲಿಂದ ಹೋಗ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ನು ಇವಾಗ ಆ ಅಜ್ಜಿ ಹತ್ರ ಮಾತಾಡಿ ಮುಗಿಸ್ಕೊಂಡು ಅವನು ಮನೆ ಕಡೆನೆ ಬರ್ತಾ ಇರೋದು. ಆತರ ಹೋಗ್ಬೇಕಾದ್ರೆ ದಾರಿಯಲ್ಲಿ ಇವ್ರ ಕ್ಲಾಸ್ ಎಲ್ಲ ಚೆನ್ನಾಗಿ ಓದೋ ಹುಡುಗ ಇರ್ತಾನಲ್ಲ ಕನ್ನಡಿ ಹಾಕೊಂಡು, ಆ ಹುಡುಗ ತುಂಬಾ ಟೆನ್ಷನ್ ಆಗಿ ಫೋನ್ ನೋಡ್ಕೊಂಡು ಹೋಗ್ತಾ ಇರ್ತಾನೆ. ಅದೇ ಬುಲ್ಲಿ ಬಾಯ್ಸ್ ಇದ್ರಲ್ವಾ, ಅವರೆಲ್ಲ ಮೆಸೇಜ್ ಎಲ್ಲ ಮಾಡ್ಬಿಟ್ಟು ಮರದಾಗ ಬಂದು ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಿನ್ಗೆ ಹಿಂಸೆ ಕೊಡ್ತೀವಿ, ಸಾಯಿಸ್ಬಿಡ್ತೀವಿ, ಹಂಗೆ ಅಂತೆಲ್ಲ ಬೆದರಿಸ್ತಾ ಇರ್ತಾರಲ್ವಾ. ಅವನ ಮೆಸೇಜ್ ನೋಡ್ಕೊಂಡು ತುಂಬಾನೇ ಟೆನ್ಷನ್ ಆಗಿ ಹೋಗ್ತಾ ಇರ್ತಾನೆ. ಇದ್ರ ನಮ್ ಹೀರೋನು ಗಮನಿಸ್ದ. ಅಷ್ಟೇ ಅಲ್ದೆ ಅವ್ನ ಹಿಂದ್ಗಡೆ ಒಂದು ದೆವ್ವ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಕ್ಯಾಪ್ ಎಲ್ಲ ಹಾಕೊಂಡಿರುತ್ತೆ. ಆ ದೆವ್ವನ ನೋಡಿ ಅವನೊಂಥರ ಶಾಕ್ ಆಗ್ಬಿಟ್ಟ. ಇವಾಗ ಇವ್ನ ಕಣ್ಣಿಗೆ ದೆವ್ವ ಎಲ್ಲ ಕೂಡ ಕಾಣಿಸುತ್ತಲ್ವಾ, ಯೂಶುವಲ್ ಆಗಿ ನೋಡೋ ದೆವ್ವ ತರ ಇಲ್ವಲ್ಲ, ಇದ್ಯಾಕ್ ಡಿಫ್ರೆಂಟ್ ಆಗಿದೆ, ಇದಕ್ಕೆ ಇವ್ರನ್ನ ಫಾಲೋ ಮಾಡ್ತಾ ಇದೆ ಅಂತ. ಈ ದೆವ್ವ ಬಗ್ಗೆ ಅವ್ನಿಗೆ ಇನ್ನೂ ಗೊತ್ತಿಲ್ಲ.
ಇದು ಬಂದು ಸೂಸೈಡ್ ದೆವ್ವ, ನಮ್ ಹೀರೋ ಹಿಂದ್ಗಡೆ ಕೂಡ ಸುತ್ತಿರತ್ತಲ್ವಾ ಆ ದೆವ್ವ. ಬಟ್ ಅದ್ರ ಬಗ್ಗೆ ನಮ್ ಹೀರೋಗ್ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಬಿಡು, ಅವನೇನೋ ಟೆನ್ಷನ್ ಅಲ್ಲಿ ಹೋಗ್ತಾ ಇದ್ದಾನೆ ಅಂತ ಇವನು ಸೈಲೆಂಟ್ ಆಗಿ ಅವ್ರ ಮನೆಗೆ ಬಂದ್ಬಿಟ್ಟ. ಮನೆಗೆ ಬಂದಾಗ ನಮ್ ಹೀರೋಯಿನ್ಗೆ ಒಂಥರ ರೂಮ್ ಅಲ್ಲಿ ತುಂಬಾ ಡಿಸ್ಟರ್ಬ್ಡ್ ಆಗಿ ಕೂತಿದ್ದಾಳೆ, ತಲೆ ತುಂಬಾ ನೋವ್ತಾ ಇದೆ, ಅವಳನ್ನ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಲ್ಲ ನೋವಿಂದ. ಇದನ್ನ ಗಮನಿಸೋ ಹೀರೋಗ್ ಅರ್ಥ ಆಯ್ತು ಅವಳಿಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಬಟ್ ಇದ್ರೆ ಡಲ್ ಆಗಿರೋದ್ರಿಂದ ಸ್ವಲ್ಪ ನಗ್ಸೋಣ ಅಂತ ಹೇಳಿ ಟೇಬಲ್ ಮೇಲೆ ಅವಳದು ಥಿಂಗ್ಸ್ ಎಲ್ಲ ಇಟ್ಟಿರ್ತಾಳಲ್ಲ ಅದನ್ನೆಲ್ಲ ಎತ್ಕೊಂಡು ನೋಡ್ತಾ ಇರ್ತಾನೆ. ನಮ್ಮ ಹೀರೋಗ್ ಬಂದು 21 ಡೇಸ್ ಟೈಮ್ ಇರೋದು, ಆ ದೆವ್ವದಿಂದ ಅವಳನ್ನ ಹೆಂಗೆಲ್ಲ ಕಾಪಾಡ್ಬೇಕು, ಯಾವ್ದೆಲ್ಲ ದೆವ್ವ ಅವನ ಹತ್ರ ಇದೆ ಅಂತ ಹೇಳಿ ಅವಳು ದಿನನಿತ್ಯ ನೋಡ್ತಾ ಇರ್ತಾಳಲ್ಲ, ಅದನ್ನೆಲ್ಲ ಬರ್ದಿಟ್ಟಿರ್ತಾಳಲ್ಲ, ಅದನ್ನೆಲ್ಲ ನೋಡ್ಕೊಂಡು ಒಂದೊಂದು ಹೇಳ್ಕೊಂಡು ಗೇಲಿ ಮಾಡ್ತಾ ಇರ್ತಾನೆ. ಇದರಿಂದ ಅವಳಿಗೆ ಟೆನ್ಷನ್ ಆಗೋಯ್ತು. ಇವಾಗ ನೀನ್ ಬೇಡದಿರೋ ವಿಷಯನೆಲ್ಲ ಮಾಡ್ತಾ ಇದೀಯಾ, ನಿನಗ್ ಸಂಬಂಧ ಇರೋ ವಿಷಯದಲ್ಲಿ ಏನಕ್ಕೆ ನೀನ್ ಕೈ ಇಡ್ತಾ ಇದೀಯಾ, ಸುಮ್ನೆ ನನ್ ವಿಷಯಕ್ಕೆ ನೀನ್ ತಲೆ ಹಾಕ್ಬೇಡ ಅಂತ ಸ್ವಲ್ಪ ಹರ್ಟ್ ಆಗೋ ತರ ಮಾತಾಡ್ಬಿಟ್ಲು. ನಮ್ ಹೀರೋಗ್ ಒಂಥರ ಬೇಜಾರಾಗೋಯ್ತು. ಸೈಲೆಂಟ್ ಆಗಿ ಅವನು ಆ ಚೀಟಿನ ಕೊಟ್ಬಿಟ್ಟು ಸುಮ್ನೆ ಆಗ್ಬಿಟ್ಟ. ಇವಾಗ ಹಂಗೆ ಆಲ್ಮೋಸ್ಟ್ ಮಲಗಿರ್ತಾರೆ. ಮಲಗ್ಬೇಕಾದ್ರೂ ಅಷ್ಟಿಬ್ರು ಕೈ ಇಟ್ಕೊಂಡೆ ಮಲಗಿರೋದು. ಯಾಕಂದ್ರೆ ನಮ್ ಹೀರೋನ್ ಅವನ ಮೇಲೆ ಆ ಮಂತ್ರ ಬರ್ದಿದ್ಲಲ್ವಾ, ಜಸ್ಟ್ 24 ಅವರ್ಸ್ ಮಾತ್ರನೇ ವರ್ಕ್ ಆಗೋದು. ರಾತ್ರಿ ಒಂದ್ ಹೊತ್ತಿಗೆ ಅದ್ ಮುಗ್ದೋಗುತ್ತೆ. ಇನ್ ಕೇಸ್ ಕೈ ಇಟ್ಕೊಂಡಿಲ್ಲ ಅಂದ್ರೆ ಮತ್ತೆ ದೆವ್ವ ಆಗ್ಬಿಡ್ತಾನೆ, ಎಲ್ಲಾದ್ರೂ ಹೊರಟೋಗ್ತಾನೆ ಅಂತ ಇತರ ಕೈ ಇಟ್ಕೊಂಡು ಮಲಗಿರೋದು. ಬಟ್ ಮೇಲೆ ಕೆಳಗಡೆ ಮಲಗಿರ್ತಾರೆ. ಅವಾಗ ಹೀರೋಯಿನ್ ಬಂದು ಸಾರಿ ಕೇಳ್ತಾರೆ, ನಾನು ಏನೋ ಟೆನ್ಷನ್ ಅಲ್ಲಿ ಇದ್ದೆ, ದಯವಿಟ್ಟು ಕ್ಷಮಿಸ್ಬಿಡು, ನನ್ನ ಹತ್ರ ಮಾತಾಡಬಾರ್ದಾಗಿತ್ತು ಅಂದಾಗ ಹೀರೋ ಕೂಡ ಓಕೆ ಪರವಾಗಿಲ್ಲ, ಏನು ತೊಂದರೆ ಇಲ್ಲ ಅಂತ ಇವ್ನು ಹೇಳೋಷ್ಟಲ್ಲೇ ಆಲ್ರೆಡಿ ಮೇಡಮ್ ಗೊರ್ಕೆ ಹಾಕಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಅದ್ ಹಿಂಗೆ ಕ್ಷಣಾರ್ಥದಲ್ಲಿ ಮಲಗ್ಕೊಬಿಟ್ಟಿರ್ತಾಳೆ. ಅಷ್ಟೇ ಅಲ್ಲದೆ ಉರುಳ್ಕೊಂಬಂದ್ ಕೆಳಗಡೆ ನಮ್ ಹೀರೋ ಮೇಲೆ ಕೂಡ ಬಿದ್ಲು. ಇನ್ನೇನೋ ನೆಕ್ಸ್ಟ್ ಮಿನಿಟ್ ಇಬ್ರು ಹಗ್ ಮಾಡ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾರೆ. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದಿದ ತಕ್ಷಣ ಏನ್ ನಡೀತಾ ಇದೆ ಇಲ್ಲಿ ಅಂತ ಒಂದು ಸೌಂಡ್ ಕಿರ್ಚಾಟ ಆ ಮನೆ ಫುಲ್ ಆಗಿ ಕೇಳಿಸ್ತಾ ಇರುತ್ತೆ. ಏನಂತ ನೋಡಿದ್ರೆ ಇವ್ರಿಬ್ರು ಹತ್ರ ಮಲಗಿರೋದನ್ನ ನಮ್ ಹೀರೋನ್ ಅವ್ರ ಅಮ್ಮ ನೋಡ್ಬಿಟ್ರು. ಎಷ್ಟು ಕೊಬ್ಬಿದ್ರೆ ನನ್ ಮಗಳ ಪಕ್ಕದಲ್ಲಿ ಮಲ್ಕೋದೆ ಅಂತ. ಅವಳು ಎದ್ದಿದ ತಕ್ಷಣ ಎದ್ನೋ ಬಿದ್ದು ಅಂತ ಬೆಡ್ ಮೇಲೆ ಓಡೋಗ್ಬಿಟ್ಲು. ಅವ್ನ್ಗ ಭಯ ಆಗೋಯ್ತು. ಇವಾಗ ಒಂದ್ ಮೈ ಒಳಗಡೆ ಇರೋದು ದೆವ್ವ ತಾನೆ, ನಮ್ ಹೀರೋಯಿನ್ ಬೇರೆ ಮುಟ್ಕೊಂಡಿಲ್ವಲ್ಲ, ಅವ್ನ್ಗೆ ಟೆನ್ಷನ್ ಆಗೋಯ್ತು. ಇವಾಗ ಏನಕ್ಕೆ ಬೆಡ್ದಿರಕ್ಕೆ ನನ್ನ ಹೊಡಿತಾ ಇದೀರಾ, ಇದೆಲ್ಲ ನನ್ ಕೆಲ್ಸ ಏನಲ್ಲ, ಈ ಮೈ ಒಳಗಡೆ ಒಬ್ಬ ಇದಾನಲ್ಲ ಇದು ಅವ್ನ್ ಕೆಲ್ಸ ಅಂತ ಬೇಕಂತ ನಮ್ಮ ಹೀರೋನ ಸಿಕ್ಕಾಕಿಸ್ಬಿಡ್ತು ಆ ದೆವ್ವ. ಅಷ್ಟಲ್ದೆ ಇವಾಗ ನನ್ ಕೈ ಹಿಡ್ಕೊ, ನಿಮ್ಮಮ್ಮ ಬಂದು ಅವನ್ನ ಸರಿಯಾಗಿ ಬೈಲಿ ಅಂತ ಹೇಳಿ ಆ ದೆವ್ವ ನಮ್ ಹೀರೋಯಿನ್ ಕೈ ಹಿಡ್ಕೊಳಕ್ಕೆ ಅಂತ ಹೋಗುತ್ತೆ. ಬೆಳಗ್ಗೆ ಈ ತರ ಒಂದು ಕಾಮಿಡಿ. ಹಾಗ ನಮ್ ಹೀರೋಯಿನ್ ರೆಡಿ ಆಗಿ ಸ್ಕೂಲ್ ಕೂಡ ಬಂದ್ಬಿಟ್ರು. ಇವತ್ತು ಕ್ಲಾಸ್ ಅಲ್ಲಿ ಇವ್ರಿಗೆಲ್ಲ ಒಂದು ಸಣ್ಣ ಅಸೈನ್ಮೆಂಟ್ ನ ಕೊಟ್ಟಿರ್ತಾರೆ. ಅಸೈನ್ಮೆಂಟ್ ಅಂತಲ್ಲ, ಒಂದು ಸಣ್ಣ ವರ್ಕ್. ನೀವು ದೊಡ್ಡವರಾದ್ಮೇಲೆ ನಿಮ್ಗೆ ಏನ್ ಏಮು, ನೀವೇನ್ ಆಗ್ಬೇಕು ಅನ್ಕೊಂಡಿದೀರಾ ಅಂತ ಒಂದು ವಿಷಯನ ಆ ಪೇಪರ್ ಅಲ್ಲಿ ಬರ್ದ್ಕೊಡಿ ಅಂತ ಕೇಳಿರ್ತಾರೆ. ಎಲ್ಲರೂ ಬರ್ದಿದ್ದಾಯ್ತು. ಆ ಸರ್ ಪೇಪರ್ ಕೂಡ ಕಲೆಕ್ಟ್ ಮಾಡಿದ್ರು. ಅದ್ರಲ್ಲಿ ನಮ್ ಹೀರೋಯಿನ್ ಮತ್ತೆ ಹೀರೋದನ್ನ ನೋಡ್ಬಿಟ್ಟು ಸಖತ್ ಟೆನ್ಷನ್ ಆಗ್ಬಿಟ್ರು. ಏನ್ ಕರ್ಮ ಅಂತ ಬರ್ದಿಟ್ಟಿದ್ದೀರಾ, ಬನ್ನಿ ನೀವೇನ್ ಬರ್ದಿದ್ದೀರಾ ಅಂತ ನಿಮ್ ಬಾಯಾರ ಅದನ್ನ ಹೇಳಿ ಅಂತ ಹೇಳಿ ಕರೀತಾರೆ. ಫಸ್ಟ್ ನಮ್ ಹೀರೋಯಿನ್ ತಗೊಳ್ಳೋದು. ಅದ್ರಲ್ಲಿ ಏನ್ ಬರ್ದಿರ್ತಾಳೆ ಅಂದ್ರೆ, ನಾನು ಚೆನ್ನಾಗಿ ಓದ್ಬೇಕು, ಇಲ್ಲಿಂದ ಕಾಲೇಜ್ಗೆ ಹೋಗ್ಬೇಕು, ಕಾಲೇಜಿಂದ ಡಿಗ್ರಿ ತಗೊಬೇಕು, ಆ ಡಿಗ್ರಿ ಡ್ರೆಸ್ ನ ಮತ್ತೆ ಡಿಗ್ರಿ ಕ್ಯಾಪ್ ನ ಹಾಕೊಂಡು ನಿಂತ್ಕೋಬೇಕು, ಅದೇ ನನ್ ವಿಷಯ ಅಂತ ಬರ್ದಿರ್ತಾಳೆ. ಇದ್ರ ನೋಡಿ ಎಲ್ಲರೂ ಬಿದ್ದು ನಗ್ತಾ ಇರ್ತಾರೆ. ನೆಕ್ಸ್ಟ್ ನಮ್ ಹೀರೋ ಹೇಳ್ಬೇಕು, ಅವನು ಅದನ್ನ ತೆಗಿತಾನೆ, ಆದ್ರೆ ಹೆಂಗ್ ಓದೋದು ಅಂತ ಗೊತ್ತಾಗ್ತಲ್ಲ, ಇಲ್ಲ ನಾನು ಇದನ್ನ ಓದಲ್ಲ ಅಂತ ಹೇಳಿ ಸೈಲೆಂಟ್ ಆಗಿ ಹೋಗಿ ಅವನ ಪ್ಲೇಸ್ ಅಲ್ಲಿ ಕೂತ್ಕೊಂಡು ಅದನ್ನ ಎರೇಸ್ ಮಾಡ್ಬಿಟ್ಟು ಬೇರೆ ವಿಷ್ ಬರಿಬೇಕು ಅಂತ ನೋಡ್ತಾನೆ. ಆದ್ರೆ ಟಕ್ಕಂತ ನಮ್ ಹೀರೋಯಿನ್ ಅದನ್ನ ಕಿತ್ಕೊಂಡ್ಬಿಟ್ಲು. ಇರು ಏನ್ ಬರ್ದಿದ್ಯಾ ನೋಡೋಣ ಅಂತ. ನಾನು ಆದಷ್ಟು ಬೇಗ ದೊಡ್ಡವನಾಗ್ಬೇಕು ಅಂತ ಬರ್ದಿರ್ತಾನೆ. ಈ ಮೆಂಟಲ್ ಈ ತರ ವಿಷ್ ಯಾರಿಗಾದ್ರೂ ಇರುತ್ತೇನೋ ಅಂತ. ಇವಾಗ ನಮ್ ಹೀರೋಯಿನ್ ಮುಟ್ಟದೇ ಇರೋದ್ರಿಂದ ಅವ್ನ ಒಳಗಡೆ ಇರೋದು ಆ ದೆವ್ವ ತಾನೆ, ಆ ದೆವ್ವ ಇದನ್ನ ಬರ್ದಿರೋದು. ಏನಕ್ಕೆ ಈ ತರ ಬರೀತು ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಮಿಲಿಟರಿಯಲ್ಲಿ ಇತ್ತು, ಅವಾಗ ಅವನು ಚಿಕ್ಕ ವಯಸ್ಸಲ್ಲಿ ಏನಾದ್ರು ಇದ್ನೇನೋ ಅದಕ್ಕೆ ಈ ತರ ಬರ್ದಿರ್ತಾನೆ. ಅದು ನಮ್ ಹೀರೋಯಿನ್ಗೆ ಅರ್ಥ ಆಯ್ತು. ಇವಾಗಂಗೆ ಅವ್ರ ಕ್ಲಾಸ್ ಅಲ್ಲಿ ಕೂತಿರ್ಬೇಕಾದ್ರೆ ಚೆನ್ನಾಗಿ ಓದೋ ಹುಡುಗ ಇರ್ತಾನೆ, ಬ್ಲಾಕ್ ಕಲರ್ ಕನ್ನಡಿ ಹಾಕೊಂಡು, ಅವನು ಒಳಗಡೆ ಬರ್ತಾನೆ. ಜೊತೆಗೆ ಆ ದೆವ್ವನೂ ಬರುತ್ತೆ. ಅದನ್ನ ನೋಡಿದ ತಕ್ಷಣ ನಮ್ ಹೀರೋಯಿನ್ಗೆ ಸಖತ್ ಶಾಕ್ ಆಗೋಯ್ತು. ಪ್ಲಸ್ ಆ ದೆವ್ವ ತುಂಬಾ ಹತ್ರದಲ್ಲಿ ಇರುತ್ತೆ ಇವನ್ಗೆ. ಅಂದ್ರೆ ಇವನು ಸೂಸೈಡ್ ಮಾಡ್ಕೊಳ್ಳೋ ಮೂಮೆಂಟ್ ಅಲ್ಲಿ ಇದಾನೆ ಅಂತ ಇವಳಿಗೆ ಅರ್ಥ ಆಯ್ತು. ಹೆಂಗಾದ್ರೂ ಮಾಡಿ ಅವನ್ನ ಕಾಪಾಡ್ಕೊಬೇಕು ಅಂತ ಯೋಚನೆ ಮಾಡುವಾಗ ಬ್ರೇಕ್ ಟೈಮ್ ಅಲ್ಲಿ ಅವನನ್ನ ಹುಡ್ಕೊಂಡು ಹೋಗೋವಾಗ ನಮ್ ಹೀರೋ ಬಂದು ಮಾತಾಡಿಸ್ತಾನೆ. ಕೈ ಹಿಡ್ಕೊಬೇಕು ಅಂತ ನೋಡಿದ್ರೆ ಫುಲ್ ಮೈ ಬಿಸಿ ಇರುತ್ತೆ. ಏನಿತ್ರ ಮೈ ತುಂಬಾ ಬಿಸಿ ಇದೆ, ನೀವ್ ಫಸ್ಟ್ ರೆಸ್ಟ್ ತಗೊಬೇಕು ಅಂದಾಗ ಅವಳು ರೆಸ್ಟ್ ಎಲ್ಲ ಆಮೇಲೆ ತಗೊಂಡ್ರೆ ಆಯ್ತು, ಈ ತರ ಅವ್ನ ಹಿಂದ್ಗಡೆ ಒಂದು ದೆವ್ವ ಸುತ್ತಾ ಇದೆ, ಅವನಿಂದ ಹೆಂಗಾದ್ರು ಫಸ್ಟ್ ನಾನು ಅವನ್ನ ಕಾಪಾಡ್ಬೇಕು ಅಂತ ಸ್ವಲ್ಪ ಉಪ್ಪೆಲ್ಲ ತಗೊಂಡಿರ್ತಾಳೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಯೋನನ ತೋರಿಸ್ತಾರೆ. ರಾತ್ರಿ ಯೋನ ಹೀರೋಯಿನ್ ಹತ್ರ ಹೇಳಿರೋ ಸುಳ್ಳು ಅಂತ ಕಾಣಿಸುತ್ತೆ. ಅಂದ್ರೆ ಸುಮ್ನೆ ನನ್ನ ಹತ್ರ ಇರೋ ಕೆಟ್ಟ ಶಕ್ತಿನ ನಿನ್ನ ಹತ್ರ ಕೊಟ್ಟಿದ್ದೀನಿ, ಅದಕ್ಕೆ ನಿನ್ಗೆ ಅದೆಲ್ಲ ಕಾಣಿಸ್ತಾ ಇರೋದು ಅಂತ. ಇವಳಿಗೆ ಗೊತ್ತಿಲ್ಲ ಏನಿದೆ ನನ್ನ ಹಿಂದ್ಗಡೆ, ಏನೋ ದೊಡ್ಡ ಪೆಟ್ಟಿಗೆ ಅಂತೆಲ್ಲ ಹೇಳ್ತಿದ್ದಾಳೆ. ಏನಿರ್ಬೋದು ಅಂತ ಯೋಚನೆ ಮಾಡುವಾಗ ಇವಳಿಗೆ ಟಕ್ ಅಂತ ಸ್ಟ್ರೈಕ್ ಆಯ್ತು. ಮೋಸ್ಟ್ಲಿ ಅದು ನನ್ ಮಗುದು ಶವ ಪೆಟ್ಟಿಗೆನ, ಅದೇನ ಅವಳ ಕಣ್ಣಿಗೆ ಕಾಣಿಸಿದ್ದು ಅಂತ ಹೇಳಿ ತುಂಬಾ ಎಮೋಷನಲ್ ಆದವಳು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲಿ ನಮ್ಮ ಹೀರೋಯಿನ್ ಅವ್ರ ಅಮ್ಮ ಕೂಡ ಆ ದೇವ್ರ ಹತ್ರ 2 ಕ್ಯಾಂಡಲ್ ನ ಅಂಟಿಸ್ತಾರೆ. ಅದ್ರಲ್ಲಿ ಒಂದು ಕ್ಯಾಂಡಲ್ ಮಾತ್ರ ಉರಿತಾ ಇದೆ, ಇನ್ನೊಂದು ಕ್ಯಾಂಡಲ್ ಉರಿತಾನೆ ಇಲ್ಲ. ಎಷ್ಟೇ ಸತಿ ಅಂಟಿಸಿದ್ರು ಅದು ಉರಿತಾ ಇಲ್ಲ. ಇವ್ರಿಗೆ ಅರ್ಥ ಆಯ್ತು, ಹಂಗಾದ್ರೆ ನಮ್ ಇಬ್ಬರ ಮಕ್ಕಳಲ್ಲಿ ಯಾರೋ ಒಂದು ಮಗುನ ಮಾತ್ರ ನಾನು ಕಾಪಾಡ್ಕೊಳಕ್ ಆಗೋದು, ಇನ್ನೊಬ್ಬರನ್ನ ಕಾಪಾಡ್ಕೊಳಕ್ ಆಗಲ್ಲ ಅಂತ. ಅಂದ್ರೆ ಯೋನಾನ ಅಥವಾ ನಮ್ಮ ಹೀರೋಯಿನ್ ಇಬ್ಬರಲ್ಲಿ ಯಾರನ್ನ ಒಬ್ಬರನ್ನ ಮಾತ್ರನೇ ಇವ್ರ ಕೈಲಿ ಕಾಪಾಡ್ಕೊಳಕ್ ಆಗೋದು ಅಂತ ಅರ್ಥ ಆಯ್ತು. ಸೊ ಸೈಲೆಂಟ್ ಆಗಿರ್ಬೇಕಾದ್ರೆ ಇವಾಗ ಜಾಗಕ್ಕೆ ಯೋನಾ ಬಂದು ಇಷ್ಟಕ್ಕೂ ಕೂಗಾಡಕ್ಕೆ ಶುರು ಮಾಡಿದ್ಲು. ಯಾಕೆ ನೀವು ನನ್ನ ಹತ್ರ ಈ ವಿಷಯನ ಹೇಳಿಲ್ಲ, ನೀವು ನನ್ನ ಹತ್ರ ಮುಚ್ಚಿಟ್ಬಿಟ್ರಲ್ವಾ, ನನ್ ಮಗುದು ಶವ ಪೆಟ್ಟಿಗೆ ನನ್ ಹಿಂದ್ಗಡೆನೆ ಇದೆ, ಈ ನಿಜ ನನ್ನ ಹತ್ರ ಹೇಳ್ದೆ ನನ್ನ ನರಕ ಅನುಭವಿಸ್ಬಿಟ್ರಲ್ವಾ ಅಂತ ತುಂಬಾ ಕೂಗಾಡ್ದಾಗ ಅವ್ರಮ್ಮ ಅಂತಾರೆ, ಇವಾಗ ಏನಕ್ಕೆ ಹತ್ರ ಕೂಗಾಡ್ತಾ ಇದೀಯಾ, ಇದಕ್ಕೆ ಕಾರಣ ನೀನೆ. ದೇವರಿಗೆ ವಿರುದ್ಧವಾಗಿರೋ ಕೆಲಸಗಳನ್ನ ಮಾಡಬಾರದು ಅಂತ ನಾನು ನಿನ್ಗೆ ಎಷ್ಟೋ ಸತಿ ಹೇಳ್ದೆ. ಸತ್ತಿರೋ ನಿನ್ ಮಗುನ ಕಾಪಾಡ್ಕೊಬೇಕು ಅಂತ ದೇವರಿಗೆ ವಿರುದ್ಧ ಹೋಗಿರೋದ್ರಿಂದಾನೆ ದೇವರು ನಿನ್ಗೆ ಈ ತರ ಒಂದು ಪನಿಷ್ಮೆಂಟ್ ನ ಕೊಟ್ಟಿದ್ದಾರೆ. ನಿನ್ನ ಜೀವನ ಪರ್ಯಂತ ನಿನ್ ಶಾಪನ ನೀನೇ ಹೊರಿಬೇಕು ಅನ್ನೋದಕ್ಕೋಸ್ಕರ ನಿನ್ ಮಗುವ ಶವ ಪೆಟ್ಟಿಗೆನ ನಿನ್ ಹಿಂದ್ಗಡೆನೆ ಹಾಕಿದ್ದಾರೆ ಅಂದಾಗ ಇವಳಿಗೆ ಅದು ವಿಷಯ ಎತ್ಕೊಳಕ್ಕೆ ಆಗ್ತಲ್ಲ. ಪಾಪ ತುಂಬಾ ಫೀಲ್ ಮಾಡಿ ಅಳ್ತಾಳೆ. ಅಂದ್ರೆ ಒಂದು ಕೋಪದಲ್ಲಿ ಅಲ್ಲಿರೋ ಕತ್ತಿನೆಲ್ಲ ತಗೊಂಡು ಮ್ಯಾಟ್ ಎಲ್ಲ ಹರಿದಾಕ್ಬಿಡ್ತಾಳೆ. ಈ ತರ ಅವಳು ತುಂಬಾ ಎಮೋಷನಲ್ ಆಗಿರೋದನ್ನ ಆ ಶಾಮನು ಅಜ್ಜಿ ಎಲ್ಲ ನೋಡ್ತಾರಲ್ವಾ, ಅವರೆಲ್ಲ ಬಂದು ಹೆಂಗೋ ಸ್ವಲ್ಪ
ಸಮಾಧಾನ ಮಾಡ್ತಾರೆ. ಇವಾಗ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳ ಕೈಲಿ ಆಗ್ತಾರ, ತುಂಬಾನೇ ಟೈರ್ಡ್ ಆಗಿದ್ದಾಳೆ, ತುಂಬಾ ಫೀವರ್ ಬೇರೆ ಇದೆ. ಬಟ್ ಆ ಕನ್ನಡಿ ಹಾಕೊಂಡಿರೋನ್ ಹೆಂಗಾದ್ರೂ ಕಾಪಾಡ್ಬೇಕಲ್ವಾ ಅಂತ ಅವಳಿಗೆ ಇರೋದು. ಇವನು ಬಂದ್ ನೋಡ್ತಾನ. ಅವಾಗ ಮುಂದ್ಗಡೆ ಇರೋ ಕನ್ನಡಿಯಲ್ಲಿ ಆ ದೆವ್ವ ಕಾಣಿಸತ್ತಲ್ವಾ, ಇವನು ನಾರ್ಮಲ್ ಆಗಿದ್ದಾಗ ದೆವ್ವ ತಾನೇ ಕಾಣಿಸುತ್ತೆ. ಆ ದೆವ್ವ ಹೇಳುತ್ತೆ, ಏನತ್ರ ನಿಂತ್ಕೊಂಡ್ ನೋಡ್ತಾ ಇದ್ಯಾ, ಹೋಗು ಫಸ್ಟ್ ಅವಳಿಗೆ ಏನಾಗಿದೆ ಅಂತ ನೋಡು. ಅವಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ನಾನಿನ್ನ ಸುಮ್ನೆ ಬಿಡೋದಿಲ್ಲ, ಫಸ್ಟ್ ಅವಳನ್ನ ಹುಷಾರಾಗಿ ನೋಡ್ಕೊಳ್ಳೋ ಕೆಲ್ಸನ ನೋಡು ಅಂತ ಬೆದರಿಸುತ್ತೆ. ಅಷ್ಟರಲ್ಲಿ ಇಲ್ಲಿ ಇವಳು ಆಲ್ಮೋಸ್ಟ್ ತಲೆ ಸುತ್ತಿ ಕೆಳಗಡೆ ಬೀಳೋ ತರ ಹೊರಟೋದ್ಲು. ಅದ್ರ ಟಕ್ಕಂತ ಬಂದು ನಮ್ ಹೀರೋ ಹೆಂಗೋ ಹಿಡ್ಕೊಂಡ್ಬಿಟ್ಟ. ಇವಾಗ ಇನ್ನೊಂದ್ ಕಡೆ ಇಲ್ಲಿ ಯೋನನ್ನ ತೋರಿಸ್ತಾರೆ. ಒಂದ್ ಸ್ಟೇಜ್ಗೆ ಹೆಂಗೋ ಅವಳನ್ನ ಸ್ವಲ್ಪ ಸಮಾಧಾನ ಪಡಿಸ್ಬಿಟ್ರು. ಆದ್ರೆ ಇಷ್ಟೊತ್ತು ಕೋಪದಲ್ಲಿ ಈ ಕಡೆ ಆ ಕಡೆ ಅದನ್ನೆಲ್ಲ ತಟ್ಟಿ ಹೊಡೆದಾಕ್ಬಿಟ್ಟು ಅದೆಲ್ಲ ಮಾಡ್ತಾ ಇದ್ಲಲ್ಲ, ಅದರಿಂದ ಕೈಗೆ ಗಾಯ ಆಗಿರುತ್ತೆ. ಅವರಮ್ಮ ಅವಳ ಕೈಗೆ ಒಂದು ಕರ್ಚೀಫ್ ನ ಕಟ್ತಾರೆ. ಕಟ್ಟವಾಗ ಒಂದ್ ಮಾತನ್ನ ಹೇಳ್ತಾರೆ, ನಿನ್ ಮನ್ಸಲ್ಲಿ ತುಂಬಾ ನೋವಿದೆ ಅಂತ ನನ್ಗೆ ಗೊತ್ತಮ್ಮ, ಅದನ್ನೆಲ್ಲ ಹೊರಗಡೆ ಹಾಕ ಕೂಡ ನೀನ್ ಪ್ರಯತ್ನ ಪಡ್ತಾ ಇದೀಯಾ. ಆದ್ರೆ ದಯವಿಟ್ಟು ನಿನ್ ಕೋಪನ ಬೇರೆಯವ್ರ ಮೇಲೆ ತೋರಿಸ್ಬೇಡ. ನಿನ್ ಕೋಪ ಏನಿದ್ರು ನನ್ ಮೇಲೆ ತೋರ್ಸು, ಅದನ್ನೆಲ್ಲ ನಾನ್ ತಾಳ್ಕೊಂತೀನಿ. ಆದ್ರೆ ದಯವಿಟ್ಟು ಆ ಮಗು ಮೇಲೆ ಮಾತ್ರ ತೋರಿಸ್ಬೇಡ ಅಂತ ನಮ್ ಹೀರೋಯಿನ್ಗೆ ಸ್ವಲ್ಪ ಸಪೋರ್ಟಿವ್ ಆಗಿ ಮಾತಾಡ್ತಾರೆ. ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ನೀನ್ ಈ ಬಟ್ಟೆನ ಕೂಡ ತೆಗೆದ್ ಬಿಡು, ನಿನ್ಗೆ ನೀನೇ ಹರ್ಟ್ ಮಾಡ್ಕೊಳಂಗಿದ್ರೆ ಮಾಡ್ಕೊನೋ ತರ ಕೇಳ್ಬಿಟ್ರು. ಆಮೇಲೆ ಅವಳು ಏನು ಮಾತಾಡ್ಲಿಲ್ಲ. ಇವಾಗ ಹಂಗೆ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಆ ಕನ್ನಡಕ ಹಾಕೊಂಡಿರ್ತಾನಲ್ಲ, ಹುಡುಗನ್ಗೆ ತುಂಬಾನೇ ಟಾರ್ಚರ್ ಆಗ್ತಾ ಇರುತ್ತೆ. ಅವ್ರ ಒಂಥರ ತುಂಬಾ ರೂಡ್ ಆಗಿ ಮೆಸೇಜ್ ಎಲ್ಲ ಮಾಡ್ತಾ ಇರ್ತಾರೆ. ಅವ್ನ್ ಕಾಣಿಸ್ಕೊಂಡ್ರೆ ಸಾಕು ಸಾಯಿಸ್ಬಿಡ್ತಾರೇನೋ ಆತರ ಅವ್ನ್ಗೆ ತುಂಬಾ ಟಾರ್ಚರ್ ಕೊಡ್ತಾ ಇರ್ತಾರೆ. ಇವ್ನು ತುಂಬಾ ಫೀಲ್ ಮಾಡಿ ಅಳ್ತಾ ಇರ್ತಾನೆ. ಇವಾಗ ಅವ್ರಿಗೆ ಬೇಕಿಂಗ್ ಕ್ಲಾಸ್, ಎಲ್ಲರೂ ಹೋಗಿ ಕೇಕ್ ಮಾಡ್ಬೇಕು, ಜೋಡಿ ಜೋಡಿಯಾಗೆ ಮಾಡ್ಬೇಕು. ಈ ಜಾಗದಲ್ಲೂ ಅಷ್ಟೇ ನಮ್ ಹೀರೋಯಿನ್ಗೆ ತುಂಬಾನೇ ಮಯೂಷರಿಲ್ಲ. ಅವಳ ಕೈಲಿ ಮಾಡಕ್ಕೆ ಆಗ್ತಾ ಇಲ್ಲ. ಹೀರೋ ಅಂತಾನೆ, ನೀನ್ ರೆಸ್ಟ್ ತಗೋ ನಾನ್ ಮಾಡ್ತೀನಿ ಅಂತ. ಇದನ್ನೆಲ್ಲ ಜಿಹೋ ನೋಡ್ಬಿಟ್ಟು ಸ್ವಲ್ಪ ಫೀಲ್ ಮಾಡೋ ತರನೇ ಇರುತ್ತೆ. ಅದೇ ಟೈಮಲ್ಲಿ ಬುಲಿ ಬಾಯ್ ಒಬ್ಬ ಇರ್ತಾನಲ್ಲ, ಇವ್ರ ಕ್ಲಾಸ್ ಅಲ್ಲಿ ಇರ್ತಾನಲ್ಲ ಒಬ್ಬ ನಾಯಿ ಮರಿನ ಇಟ್ಕೊಂಡಿದ್ದ ಅಲ್ವಾ, ಅವ್ನ್ ಬಂದ್ಬಿಟ್ಟು ಮುಂದ್ಗಡೆ ಇರೋ ಆ ಕನ್ನಡಕ ಹಾಕೊಂಡಿರೋ ಹುಡುಗಿನ ನೋಡಿ ತುಂಬಾ ಫೀಲ್ ಮಾಡಿ ಅಳ್ತಾ ಇದ್ದಾನೆ. ಯಾಕೋ ಏನೋ ಆಯ್ತು, ಯಾಕೋ ಹತ್ರ ಅಳ್ತಾ ಇದೆಯಾ ಅಂದಾಗ, ಯಾಕೋ ಅಂತಾನೆ ಗೊತ್ತಿಲ್ಲ ಕಣೋ, ಅವಳು ನನ್ನ ಹತ್ರ ಮಾತಾಡ್ತಾನೆ ಇಲ್ಲ. ನನ್ನ ನಾಯಿ ಮರಿನೂ ಹಂಗೆ, ನಾನ್ ಮಾತಾಡ್ಸಿದ್ರೆ ಕೂಡ ರೆಸ್ಪಾಂಡೇ ಮಾಡಲ್ಲ. ಇವಳು ಇವಾಗ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂದ್ರೆ ಖಂಡಿತ ಇವಳ ನಾಯಿ ಮರಿನೆ ಅಂತ ಹೇಳಿ ಓ ಅಂತ ಅಳ್ತಾ ಇರ್ತಾನೆ. ಇವೊಂದೊಂದು ಕಾಮಿಡಿ. ಇವಾಗ ಕನ್ನಡಕ ಹಾಕೊಂಡಿರೋ ಹುಡುಗ ಕೂಡ ಬೇಕಿಂಗ್ ಕ್ಲಾಸ್ ಅಲ್ಲೇ ಇರ್ತಾನಲ್ವಾ, ಅವ್ನ್ಗೇನೋ ಮೆಸೇಜ್ ಬರ್ತಾ ಇರುತ್ತೆ ಅಂತ ಹೇಳಿ ಅವನ ಸೈಡ್ ತಗೊಂಡೋಗಿ ಮೆಸೇಜ್ ನ ನೋಡ್ತಾ ಇರ್ತಾನೆ. ತುಂಬಾನೇ ಡಿಸ್ಟರ್ಬ್ಡ್ ಆಗಿದ್ದಾನೆ. ಇದರಿಂದಾನೇ ಇವ್ರಿಗೆಲ್ಲ ಚೆನ್ನಾಗ್ ಅರ್ಥ ಆಯ್ತು, ಇವನ್ಗೆ ಬೇರೆ ಏನೋ ಪ್ರಾಬ್ಲಮ್ ಇದೆ, ಯಾರೋ ಅವನ ಬೆದರಿಸ್ತಾ ಇದಾರೇನೋ ಅಂತ. ಅವನನ್ನೇ ಫಾಲೋ ಮಾಡ್ತಾ ಇರ್ತಾರಲ್ವಾ. ಅವನೀಗ ಸ್ಟ್ರೇಟ್ ಆಗಿ ಕಿಚನ್ ಹೋದವನು ಒಂದು ಕತ್ತಿನ ತಗೊಂಡು ವಾಶ್ರೂಮ್ ಕಡೆ ಹೋಗ್ತಾ ಇರ್ತಾನೆ. ಇವ್ರಿಗೆ ಅರ್ಥ ಆಗೋಯ್ತು ಅವ್ನು ಏನೋ ಹೆಚ್ಚು ಕಡಿಮೆ ಮಾಡ್ಕೊಂತಾನೆ ಅಂತ. ನಮ್ ಹೀರೋಯಿನ್ ಇಬ್ರು ಓಡೋಗ್ತಾರೆ. ಆದ್ರೆ ಹೀರೋ ಬಿಡ್ತಾ ಇಲ್ಲ, ಬೇಡ ಬೇಡ ಹೋಗೋದು ಬೇಡ, ನೀನ್ ನನ್ ಜೊತೆ ಬಂದ್ಬಿಡು ಅಂತ. ಆದ್ರೆ ಅವಳು ಏನೋ ಮಾತಾಡ್ತಾ ಇದೆ, ಫಸ್ಟ್ ಅವನನ್ನ ಕಾಪಾಡ್ಕೊಬೇಕು ಅಂತ ಹೇಳಿ ಸ್ವಲ್ಪನೇ ಯೋಚನೆ ಮಾಡಿಲ್ಲ, ಅವಳ ಜೆಂಟ್ಸ್ ಟಾಯ್ಲೆಟ್ ಒಳಗಡೆ ಹೊರಟೋದ್ಲು. ಅದು ನಮ್ ಹೀರೋ ಕೈನ ಬಿಟ್ಬಿಟ್ಟೋಗಿರೋದ್ರಿಂದ ದೆವ್ವ ಮತ್ತೆ ಇವಾಗ ನಮ್ ಹೀರೋ ಒಳಗಡೆ ಬಂದ್ಬಿಡ್ತು. ಆದ್ರೂ ಒಳಗಡೆ ಹೋಗಿ ನಮ್ಮ ಹೀರೋಯಿನ್ ಕೈನ ದೆವ್ವ ಹಿಡ್ಕೊಳ್ಳುತ್ತೆ. ಅವ್ನ್ ಏನು ಮಾಡ್ಕೊಳ್ಳಲ್ಲ, ಬಾಯಿಲಿಂದ ಹೋಗೋಣ ಅಂತ. ಆದ್ರೆ ಅವಳು ಏನ್ ಮಾತಾಡ್ತಾ ಇದೆಯಾ, ಅವನ್ನ ಕಾಪಾಡಬೇಕು, ಇಲ್ಲಾಂದ್ರೆ ಅವ್ನ ಹೆಚ್ಚು ಕಡಿಮೆ ಮಾಡ್ಕೊಂಡ್ ಬಿಡ್ತಾನೆ ಅಂತ ನಮ್ ಹೀರೋಯಿನ್ ಕೈ ತೆಗ್ದು ಬಿಡಕ್ಕಂತಾನೆ ಇರ್ತಾಳೆ. ಆಗ ಕನ್ನಡಕದಲ್ಲಿ ಇರೋ ದೆವ್ವ ಹೇಳುತ್ತೆ, ಇಲ್ಲಿ ನೋಡೋ, ನೀನ್ ಏನಾದ್ರೂ ಅವಳನ್ನ ಕಾಪಾಡ್ಕೊಂಡಿಲ್ಲ ಅಂದ್ರೆ ಅಷ್ಟೇ, ನನ್ನ ಸುಮ್ನೆ ಬಿಡೋದಿಲ್ಲ, ಫಸ್ಟ್ ಹೋಗು, ಏನಾಗುತ್ತೆ ಅಂತ ಅವಳ ಜೊತೆ ಇದೆಲ್ಲ ನೋಡ್ಕೊ ಅಂತ ಹೇಳುತ್ತೆ. ಸೊ ಇವ್ನ್ ಕೂಡ ನಿಧಾನಕ್ಕ ಡೋರ್ನೆಲ್ಲ ಓಪನ್ ಮಾಡ್ಬಿಟ್ಟು, ಇಲ್ಲಿ ನೋಡೋ, ಸಾಯೋದೊಂದೇ ಪರಿಹಾರ ಅಲ್ಲ, ನಿನ್ಗೆ ಏನೇ ಟಾರ್ಚರ್ ಇದ್ರೆ ಕೂಡ ನನ್ನ ಹತ್ರ ಹೇಳು, ನಿನ್ನಲ್ಲಿ ಏನ್ ನಡೀತದೆ ಅಂತ ಪ್ರತಿಯೊಂದು ನನ್ನ ಹತ್ರ ಶೇರ್ ಮಾಡ್ಕೊಳ್ಳೋ, ನಾವೆಲ್ಲ ನಿನ್ಗೋಸ್ಕರ ಇದೀವಿ ಅಂತ ನಿಧಾನಕ್ಕೆ ಹಂಗೆ ನೈಸಾಗಿ ಮಾತಾಡ್ಕೊಂಡು ಹತ್ರ ಹೋದವನು ಅವನ ಹತ್ರ ಕತ್ತಿನ ಕಿತ್ಕೊಳ್ಳಕ್ಕೆ ಟ್ರೈ ಮಾಡ್ತಾನೆ. ಬಟ್ ಅವ್ನ್ ಬಿಡ್ತಾ ಇಲ್ಲ ನಾನ್ ಸಾಯ್ಬೇಕು ಅಂತ ಹೇಳಿ ಆ ಕತ್ತಿನ ಸ್ವಲ್ಪ ಜೋರಾಗಿ ನಮ್ ಹೀರೋ ಎಳಿಯಕ್ಕೆ ಟ್ರೈ ಮಾಡ್ತಾನೆ. ನೋಡಿ ಟಕ್ಕಂತ ಅವ್ನ ಕೈ ಕಟ್ ಆಗೋಯ್ತು. ಪ್ಲಸ್ ಒಂದ್ 2-3 ಡ್ರಾಪ್ ಬ್ಲಡ್ ಕೂಡ ಬಿದ್ಬಿಡ್ತು. ಅದನ್ನ ಇವ್ ನೋಡೇ ಬಿಟ್ಟ. ಆಕ್ಚುಲಿ ನಮ್ಮ ಹೀರೋಯಿನ್ ಅವರ ದೊಡ್ಡಮ್ಮ, ಆ ಕಣ್ಣು ಕಾಣಿಸ್ದಿರೋ ಅಜ್ಜಿ ಬಂದ್ಬಿಟ್ಟು ಒಂದು ವಾರ್ನಿಂಗ್ ನ ಕೊಟ್ಟಿದ್ರು. ನಿನ್ ಮೇಲೆ ಒಂದು ಪೂಜೆ ಮಾಡ್ಬೇಕು, ನಿನ್ನಲ್ಲಿರೋ ಆ ದೆವ್ವನ ಕಂಪ್ಲೀಟ್ ಆಗಿ ಓಡಿಸೋವರೆಗೂ ನಿನ್ನ ಬ್ಲಡ್ ನ ನೋಡ್ಬಾರ್ದು, ನಿನ್ ಕೈ ಕಟ್ ಆಗ್ಬಾರ್ದು, ಗಾಯ ಆಗ್ಬಾರ್ದು, ಬ್ಲಡ್ ಬರ್ಬಾರ್ದು ಅಂತೆಲ್ಲ ಹೇಳಿದ್ರು. ಬಟ್ ಇವಾಗ ಅದೆಲ್ಲ ನಡೆದೋಯ್ತು. ನೆಕ್ಸ್ಟ್ ಏನಾಗುತ್ತೋ ಗೊತ್ತಿಲ್ಲ. ಅಷ್ಟೇ ನೆಕ್ಸ್ಟ್ ಮಿನಿಟ್ ಅವ್ನ ಹಂಗೆ ಜ್ಞಾನ ತಪ್ಪಿ ಕೆಳಗಡೆ ಬಿದ್ಬಿಟ್ಟ. ಇವಾಗ ಅವ್ನು ಎದ್ದೇಳೋಷ್ಟರಲ್ಲಿ ಅವನು ಮೆಡಿಕಲ್ ರೂಮ್ ಅಲ್ಲಿ ಇರ್ತಾನೆ. ಅಲ್ಲೇ ನಮ್ ಹೀರೋಯಿನ್ ಅವ್ನ ಕೈನ ಹಿಡ್ಕೊಂಡೆ ಹಂಗೆ ಮಲಗ್ ಬಿಟ್ಟಿರ್ತಾಳೆ. ಅವ್ನಿಗೂ ಎಚ್ಚರ ಆಗುತ್ತೆ. ಎದ್ದು ನೋಡಿದ್ರೆ ಪಾಪ ಅವಳಿಗೆ ತುಂಬಾ ಮೈಸೂರಿಲ್ಲ, ತುಂಬಾ ಫೀವರ್ ಇರುತ್ತೆ. ನಮ್ ಹೀರೋಯಿನ್ ಕೈ ಬಿಟ್ಟಿದ ತಕ್ಷಣ ಇವಾಗ ಅವ್ನು ಕೂಡ ನಮ್ ಹೀರೋಯಿನ್ಗೆ ಹಂಗೆ ಕತ್ತತ್ರ ಎಲ್ಲ ಮುಟ್ಟಿ ನೋಡ್ತಾನೆ. ತುಂಬಾ ಹೈ ಟೆಂಪರೇಚರ್ ಇರುತ್ತೆ. ಇವಾಗ ಅವಳನ್ನ ನಡ್ಸ್ಕೊಂಡ್ ಕರ್ಕೊಂಡ್ ಹೋಗಕ್ ಕೂಡ ಆಗೋದಿಲ್ವಲ್ಲ. ಸೊ ಒಂದು ಸೈಕಲ್ ಅಲ್ಲಿ ನಮ್ ಹೀರೋಯಿನ್ ಮನೆಗ್ ಕರ್ಕೊಂಡ್ ಬರ್ತಾನೆ. ಹಂಗೆ ಒಂದ್ 2-3 ದಿನ ಹೋಗುತ್ತೆ. ಅವಳಿಗೆ ತುಂಬಾ ವೀಕ್ ಆಗ್ಬಿಟ್ಟಿರ್ತಾಳೆ, ತುಂಬಾ ಫೀವರ್ ಇರುತ್ತೆ. ಸೊ ಇವನೇ 3 ದಿನ ಅವಳ ಜೊತೆಗೆ ಇದ್ದು ತುಂಬಾ ಚೆನ್ನಾಗಿ ನೋಡ್ಕೊಂತಾನೆ. ಟೈಮ್ಗೂ ಮೆಡಿಸಿನ್ ಕೊಡೋದು, ಊಟ ಕೊಡೋದು, ನೀರ್ ಕೊಡೋದು ಅಂತ ತುಂಬಾ ಚೆನ್ನಾಗಿ ನೋಡ್ಕೊಂತಾನೆ. ಆಲ್ಮೋಸ್ಟ್ ಒಂದ್ 3-4 ಡೇಸ್ ಆಗಿರುತ್ತೆ. ಆಮೇಲೆ ಅವಳಿಗೆ ಸ್ವಲ್ಪ ಹುಷಾರ್ ಬಂದ್ಮೇಲೆ ಎದ್ದು ನೋಡೋದು, ಈ ತರ ನೀನು ದಿನ ನನ್ನ ನೋಡ್ಕೊಂಡಿದ್ರೆ ನಿನ್ ಆರ್ಚರಿ ಪ್ರಾಕ್ಟೀಸ್ ಏನಾಗೋದು, ಫಸ್ಟ್ ಹೋಗು ಪ್ರಾಕ್ಟೀಸ್ ಮಾಡೋಗು ಅಂದಾಗ ಅವನಂತಾನೆ, ಇಲ್ಲ ನಿನ್ಗೆ ಈ ತರ ಮಯೂಷರ್ ಇಲ್ದಿರುವಾಗ ನಾನ್ ಹೆಂಗ್ ಹೋಗೋದು, ನೀನ್ ಸ್ವಲ್ಪ ಸ್ಟಡಿ ಆಗ ಆಮೇಲೆ ಹೋಗ್ತೀನಿ ಅಂದಾಗ, ಅದೆಲ್ಲ ಏನಿಲ್ಲ, ಈಗ ನಾನ್ ಚೆನ್ನಾಗೇ ಇದೀನಿ, ನಡಿ ಫಸ್ಟ್ ಪ್ರಾಕ್ಟೀಸ್ ಮಾಡಿ ನಡಿ ಅಂತ ಸ್ಕೂಲ್ ಗ್ರೌಂಡ್ ಗೆ ಕರ್ಕೊಂಡು ಹೋಗ್ತಾಳೆ. ಪ್ರಾಕ್ಟೀಸ್ ಮಾಡಿಸ್ತಾಳೆ. ತುಂಬಾ ಚೆನ್ನಾಗಿ ಆರ್ಚರಿ ಪ್ರಾಕ್ಟೀಸ್ ನ ಮಾಡ್ತಾ ಇರ್ತಾನೆ. ಆ ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊಂಡು ಅವರ ರೂಮ್ ಇರತ್ತಲ್ವಾ, ಸ್ಪೋರ್ಟ್ಸ್ ರೂಮ್, ಅಲ್ಲಿಗೆ ಬರ್ತಾರೆ. ಜೊತೆಗೆ ಅವರ ಇಬ್ರು ಸೇರ್ಕೊಂಡು ಎಲ್ಲ ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ಅವಳು ಕಾಲ್ ಎಡವಿ ಅದ್ರ ಮೇಲೆ ಬಿದ್ಬಿಟ್ಲು. ಆಲ್ಮೋಸ್ಟ್ ಇವನು ಬೀಳೋ ತರ ಹೊರಟೋದ. ಇನ್ನೇನು ಒಂದು ರೊಮ್ಯಾಂಟಿಕ್ ಮೂಮೆಂಟ್ ಅಂತಾನೆ ಹೇಳ್ಬೇಕು. ಆಲ್ಮೋಸ್ಟ್ ಕಿಸ್ ಮಾಡೋ ತರ ಹೊರಟೋದ. ಆಗ ಅವಳು ಕೇಳ್ತಾಳೆ, ಇದು ಹೀರೋ ಅಲ್ಲ ಅಂತ ನನ್ಗೆ ಚೆನ್ನಾಗಿ ಗೊತ್ತು, ನೀನ ದೆವ್ವ ತಾನೆ, ಅವ್ನ್ ಎಲ್ಲೋದ ಅಂತ ಹೇಳು ಅಂದಾಗ ಅವ್ನ್ಗೇನ್ ಅರ್ಥ ಆಗ್ತಾ ಇಲ್ಲ ಏನ್ ಕೇಳ್ತಾ ಇದೀಯ ನೀನು, ನಾನು ಈಗ ದೆವ್ವಾಗಿಲ್ಲ, ನಾನು ನಾರ್ಮಲ್ ಆಗಿ ಇದೀನಿ ಅಂದ್ರೆ ಇವಳು ಅದನ್ನ ಒಪ್ಕೊಂತ ಇಲ್ಲ ಅವ್ನ್ ಯಾವ ತರ ನಡ್ಕೊಂತಾನೆ ಅಂತ ನನ್ಗೆ ಗೊತ್ತಿಲ್ವಾ, ನನಗ್ ಮಯೂಷರ್ ಇಲ್ದೇ ಇರೋವಾಗಿಂದ ನಾನು ಗಮನಿಸ್ತಾನೆ ಇದೀನಿ, ನೀನು ನಾರ್ಮಲ್ ಆಗಿ ನಡ್ಕೊಂತಾ ಇಲ್ಲ. ಅಷ್ಟೇ ಅಲ್ಲ, ನೀನ್ ಹೀರೋ ತರ ಕೂಡ ನಡ್ಕೊಂತಾ ಇಲ್ಲ. ನಿಜವಾಗ್ಲೂ ನಿನ್ನ ದೆವ್ವ ಅಂತ ನನ್ಗೆ ತುಂಬಾ ಚೆನ್ನಾಗಿ ಗೊತ್ತಾಯ್ತು. ಅವ್ನೆಲ್ಲೋದ ಮರ್ಯಾದಾಗಿ ಹೇಳ್ಬಿಡು ಅಂತ ಕೇಳಿದಾಗ
ಕೇಳಿದಾಗ ಅವಾಗ ಅವ್ನು ಕೂಡ ನಿಜನ ಒಪ್ಕೊಳ್ತಾನೆ. ಹೌದು, ಕಂಪ್ಲೀಟ್ ಆಗಿ ಹೀರೋ ಮೈನ ನಾನು ಆಕ್ಯುಪೈ ಮಾಡ್ಬಿಟ್ಟೆ, ಹೀರೋ ಇವಾಗ ನನ್ ಕಂಟ್ರೋಲ್ ಅಲ್ಲೇ ಇದ್ದಾನೆ ಅಂತ ಹೇಳ್ಬಿಡ್ತು. ಇದರಿಂದ ನಮ್ ಹೀರೋಯಿನ್ಗೆ ಸಖತ್ ಶಾಕ್ ಆಗೋಯ್ತು. ಇದ್ ಹೆಂಗ್ ಸಾಧ್ಯ ಅಂತ ಹೇಳಿ ನೋಡ್ತಾ ಇರ್ತಾಳೆ. ಅಷ್ಟೆಲ್ಲ ಅವಳೇ ಬಾಯ್ ಬಿಟ್ಟು ಕೂಡ ಕೇಳ್ತಾಳೆ, ಇದ್ ಹೆಂಗ್ ಸಾಧ್ಯ ಆಯ್ತು, ಹೀರೋ ಎಲ್ಲೋದ, ನೀನ್ ಹೆಂಗೆ ಕಂಪ್ಲೀಟ್ ಆಗಿ ಅವ್ನ ಬಾಡಿನ ಕಂಟ್ರೋಲ್ಗೆ ತಗೊಂಡೆ ಅಂತ ಕೇಳುವಾಗ ಇವಾಗ ಅವನು ಕೆಲವೊಂದು ನಿಜನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂದ್ರೆ ನಮ್ಮ ಹೀರೋಯಿನ್ ಇಷ್ಟ ಪಡ್ತಾ ಇದ್ದಾಳೆ ಅಂತ ದೆವ್ವಕ್ಕೂ ಗೊತ್ತು. ಇಲ್ಲಿ ಗೊತ್ತಿಲ್ಲದೆ ಇರೋ ವಿಷಯ ಏನಂದ್ರೆ ಆ ದೆವ್ವನು ನಮ್ ಹೀರೋನ ಇಷ್ಟ ಪಡ್ತಾ ಇತ್ತಲ್ವಾ. ಎಷ್ಟೇ ಆಗ್ಲಿ ಇಷ್ಟಪಡೋ ಹುಡುಗಿನ ಬಿಟ್ಕೊಡಕ್ ಯಾರಾದ್ರೂ ಇಷ್ಟ ಪಡ್ತಾರ? ಅಟ್ಲೀಸ್ಟ್ ಒಂದ್ಸರಿ ಆದ್ರೂ ನಾನು ಮನ್ಸಾರೆ ಅವಳನ್ನ ಮುಟ್ಬೇಕು. ಇವಾಗ ಹೀರೋ ಮೈಯಲ್ಲಿರೋದ್ರಿಂದ ನಾರ್ಮಲ್ ಆಗಿ ಹೀರೋ ಬಂದು ಕಾನ್ಶಿಯಸ್ ಗೆ ಬಂದ್ಬಿಡ್ತಾನೆ, ದೆವ್ವ ಸೈಲೆಂಟ್ ಆಗ್ಬಿಡತ್ತೆ. ಆತರ ಅಲ್ದೆ ದೆವ್ವಾನೇ ನಮ್ ಹೀರೋಯಿನ್ ಮುಟ್ಬೇಕು, ಅವಳ ಕೈಯಾರೆ ಮುಟ್ಬೇಕು ಅನ್ನೋದಕ್ಕೋಸ್ಕರ ವಾಂಟೆಡ್ ಆಗಿ ಹೋಗಿ ಆ ಯೋನ ಹತ್ರ ಒಂದು ಟಿಪ್ಸ್ ನ ಕೇಳಿರ್ತಾನೆ. ಅಂದ್ರೆ ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ನನ್ಗಿತ್ರ ಒಂದು ಹೆಲ್ಪ್ ಮಾಡ್ಬೇಕು, ನಾನು ಇಷ್ಟ ಪಡ್ತಾರ ಹುಡುಗಿನ ನನ್ ಮನ್ಸಾರೆ ನನ್ಗೆ ಮುಟ್ಟಕ್ ಆಗ್ತಾ ಇಲ್ಲ, ಅದಕ್ಕೊಂದು ಹೆಲ್ಪ್ ಮಾಡ್ಬೇಕು ಅಂದಾಗ ಹಂಗ್ ಬಾ ದಾರಿಗೆ, ಎಂತವ್ರಿಗೆ ಆಗ್ಲಿ ಒಂದು ಟೈಮ್ ಬಂದೇ ಬರುತ್ತೆ, ಏನಿಲ್ಲ ವೆರಿ ಸಿಂಪಲ್, ಅವ್ನ್ ಕೈಯಿಂದ ರಕ್ತ ಬರೋ ತರ ಮಾಡ್ಬಿಡು ಸಾಕು, ಹಂಗೇನಾದ್ರು ಆಗ್ಬಿಟ್ರೆ ಕಂಪ್ಲೀಟ್ ಆಗಿ ಅವ್ನ ಬಾಡಿನ ನಿನ್ ಕಂಟ್ರೋಲ್ಗೆ ತಗೊಂಡ್ಬೋದು ಅಂತ ಹೇಳಿರ್ತಾರೆ. ಇದೇ ಮಾತನ್ನ ತಾನೆ ನಮ್ ಹೀರೋಯಿನ್ ಅವ್ರ ದೊಡ್ಡಮ್ಮ ಕೂಡ ಹೇಳಿರ್ತಾರೆ, ನಿನ್ ಮೈಯಿಂದ ಬರೋ ಬ್ಲಡ್ ನ ನೀನ್ ನೋಡ್ಬಾರ್ದು, ಆ ಬ್ಲಡ್ ಕೆಳಗಡೆ ಬೀಳ್ಬಾರ್ದು, ಹಂಗೇನಾದ್ರು ಬಿದ್ರೆ ಅದವ ಕಂಪ್ಲೀಟ್ ಆಗಿ ಆ ಬಾಡಿನ ಬಂದು ಕಂಟ್ರೋಲ್ಗೆ ತಗೊಂಡ್ಬಿಡುತ್ತೆ ಅಂತ. ಸೊ ಅದಕ್ಕೋಸ್ಕರನೇ ಆತರ ಮಾಡಿರೋದು. ಸಾಲದಕ್ಕೆ ನಮ್ಮ ಹೀರೋನ ಹತ್ರ ಕೂಡ ಅವಾಗವಾಗ ದೆವ್ವ ಬಂದು ಮಾತಾಡಿರತ್ತಲ್ಲ, ಕನ್ನಡಿ ಹತ್ರ ನೋಡ್ಕೊಂಡಾಗೆಲ್ಲ ಮಾತಾಡಿರತ್ತಲ್ವಾ, ಹೋಗು ಅವಳಿಗೆ ಹೆಲ್ಪ್ ಮಾಡು, ಅವಳಿಗೆ ಹೆಲ್ಪ್ ಮಾಡು ಅಂತ. ಆ ತರನೇ ಅವತ್ತು ವಾಶ್ರೂಮ್ ಅಲ್ಲಿ ಕೂಡ ಆ ಕನ್ನಡಕ ಹಾಕೊಂಡಿರೋನು ಕೈಗುಯ್ಕೊಳಕ್ಕೆ ರೆಡಿ ಆಗಿರ್ಬೇಕಾದ್ರೆ ಆ ದೆವ್ವ ಬಂದು ನಮ್ ಹೀರೋನ ಜಾಸ್ತಿ ಟೆನ್ಷನ್ ಮಾಡ್ಸಿರತ್ತೆ. ಹೋಗು ಅವಳಿಗೆ ಏನಾದ್ರು ಆಯ್ತಂದ್ರೆ ನಿನ್ನ ಸುಮ್ನೆ ಬಿಡೋದಿಲ್ಲ, ಅವಳನ್ನ ಕಾಪಾಡು ಅಂತ. ಆ ಜಂಜಾಟದಲ್ಲಿ ಹೋಗ್ಬಿಟ್ಟು ಇವ್ನು ಕಾಪಾಡಕ್ಕೆ ಟ್ರೈ ಮಾಡಿದಾಗ ಕತ್ತಿ ಕೊಯ್ಕೊಂಡು ಆ ಬ್ಲಡ್ ಕೆಳಗಡೆ ಬಿತ್ತು. ಅದರಿಂದ ಕಂಪ್ಲೀಟ್ ಆಗಿ ಆ ದೆವ್ವ ಅವ್ನ ಮೈನ ಕಂಟ್ರೋಲ್ಗೆ ತಗೊಂಡ್ಬಿಡ್ತು. ಅಷ್ಟೇ ಅಲ್ಲ, ಯಾವಾಗ ನಮ್ ಹೀರೋನ ಮುಟ್ಕೊಂತಾಳೋ ಅವಾಗೆಲ್ಲ ಹೀರೋ ನಾರ್ಮಲ್ ಆಗಿ ಒಂದು ಸ್ಟೇಜ್ ಗೆ ಬಂದ್ಬಿಡ್ತಾ ಇದ್ದ, ಅವನು ಮಾತಾಡ್ತಾ ಇದ್ದ. ಬಟ್ ಯಾವಾಗ ಆ ದೆವ್ವ ಕಂಪ್ಲೀಟ್ ಆಗಿ ಅವ್ನ ಮೈನ ಕಂಟ್ರೋಲ್ಗೆ ತಗೊಂತು ಅವಾಗಿಂದ ನಮ್ ಹೀರೋಯಿನ್ ಮುಟ್ಟಿದ್ರೆ ಕೂಡ ಅವನು ದೆವ್ವನೇ ಇದ್ರೂನು ನಮ್ ಹೀರೋಯಿನ್ ಹತ್ರ ಆಕ್ಟಿಂಗ್ ಮಾಡ್ಬೇಕಲ್ವಾ, ಅವನೇನೋ ನಾರ್ಮಲ್ ಹೀರೋ ತರನೇ ಆಕ್ಟಿಂಗ್ ಎಲ್ಲ ಮಾಡ್ತಾ ಇದ್ದ. ಅವತ್ತು ನಮ್ ಹೀರೋಯಿನ್ಗೆ ಮಯೂಷರ್ ಇಲ್ದೇ ಇರೋವಾಗೂ ಅಷ್ಟೇ ಜಿಹೋ ಹತ್ರನೇ ಹೋಗ್ಬಿಟ್ಟು ಸೈಕಲ್ ನ ಕೇಳೋದು, ಇತ್ರ ಇವಳನ್ನ ಮನೆಗ್ ಡ್ರಾಪ್ ಮಾಡ್ಬೇಕು, ಸೈಕಲ್ ಕೊಡೋ ಅಂತಂದ್ರೆ ಅವ್ನ್ ಕೊಡೋದಿಲ್ಲ. ಇಲ್ಲ ನಾನು ನಿಮ್ ಜೊತೆ ಬರ್ತೀನಿ ಅಂದ್ರೆ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಹಠ ಮಾಡ್ತಾನೆ. ನಮ್ ಹೀರೋ ಒಳಗಡೆ ಇರೋ ದೆವ್ವಕ್ಕೆ ಟೆನ್ಷನ್ ಆಗೋಯ್ತು. ಟಕ್ಕಂತ ನಮ್ ಹೀರೋಯಿನ್ ಕೈನ ಬಿಟ್ಟು ಈಗ ದೆವ್ವ ಮಾತಾಡೋ ತರ ಮಾತಾಡಿ ಸರಿಯಾಗಿ ಬೈದು, ನಿನ್ಗೆ ನಶ್ಮಾತ್ರ ಬುದ್ಧಿ ಇಲ್ವಾ, ಅವ್ನ್ ಕೇಳ್ತಾ ಇದ್ದಾನಲ್ವಾ, ಅವ್ನ್ಗೆ ಬಿಟ್ಕೊಡಕ್ಕೆ ನಿನ್ಗೆ ರೋಗ ಹಂಗೆ ಅಂತ ಬೈದಿದ ತಕ್ಷಣ ಜಿಹೋನೆ ಒಂಥರ ಭಯ ಪಟ್ಬಿಟ್ಟ. ಮತ್ತೆ ಟಕ್ಕಂತ ನಮ್ ಹೀರೋಯಿನ್ ಕೈನ ಹಿಡ್ಕೊಂಡು, ಅಯ್ಯೋ ಸಾರಿ ಜಿಹೋ, ಏನಾಯ್ತು, ನಾನೇನಾದ್ರೂ ಮಾತಾಡದ್ನಾ, ಯಾಕೆ ನಿನ್ ಮುಖ ಆತರ ಇದೆ, ನಾನು ಏನು ಆತರ ಗೊತ್ತಿದ್ದು ಮಾತಾಡಿಲ್ಲ ಕಣೋ, ಅದೆಲ್ಲ ದೆವ್ವ ಮಾತಾಡಿದ್ದು ಅಂತ ಹಂಗಂಗೆ ಆಕ್ಟ್ ಮಾಡ್ತಾ ಇರ್ತಾನೆ. ಒಳ್ಳೆ ಈ ಸ್ಪ್ಲಿಟ್ ಪರ್ಸನಾಲಿಟಿ ಇರ್ತಾರಲ್ಲ ಆತರ ಮಾತಾಡ್ತಾ ಇರ್ತಾನೆ. ಒಂದ್ ಸ್ಟೇಜ್ಗೆ ಜಿಹೋನೆ ಭಯ ಪಟ್ಬಿಟ್ಟ, ಅಪ್ಪ ತಂದೆ ನೀನೆ ಸೈಕಲ್ ತಗೊಂಡೋಗು ಅಂತ. ಅದಾದ್ಮೇಲೆ ನಮ್ಮ ದೆವ್ವ ಬಂದು ನಮ್ಮ ಹೀರೋಯಿನ್ ತುಂಬಾ ಖುಷಿಯಾಗಿ ಸೈಕಲ್ ಅಲ್ಲಿ ಕರ್ಕೊಂಡು ಹೋಗಿರುತ್ತೆ. ಇವಾಗ ಈ ವಿಷಯ ಎಲ್ಲ ಗೊತ್ತಾದ್ಮೇಲೆ ನಮ್ ಹೀರೋಯಿನ್ ತುಂಬಾನೇ ಫೀಲ್ ಮಾಡ್ತಾಳೆ, ಹಂಗದೆ ಇಷ್ಟು ದಿನ ನಾನು ದೆವ್ವ ಜೊತೆನ ಇದ್ದಿದ್ದು ಅಂತ. ಇವಾಗ ಇನ್ನೊಂದ್ ಕಡೆ ಯೋನನ ತೋರಿಸ್ತಾರೆ. ಅವಳು ಬಂದು ಅವ್ರಮ್ಮ ಕೈಗೆ ಕಚೀಫ್ ಕಟ್ಟಿರ್ತಾರಲ್ಲ ಅದನ್ನ ಕೈಯಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಅವ್ರೇನಕ್ಕೆ ನಾನು ಇಷ್ಟು ಮಾಡಿದ್ರೆ ಕೂಡ ನನ್ ಮೇಲೆ ಒಂದು ಪ್ರೀತಿ ಇರೋ ತರ ತೋರ್ಸ್ಕೊಂತಾ ಇದಾರೆ, ಅದು ನಿಜನಾ ನಾಟಕನ, ಇದ್ರುನು ನಾನು ಆದಷ್ಟು ಬೇಗ ಇವರಿಂದ ದೂರ ಹೋದ್ರೇನೆ ಚೆನ್ನಾಗಿರೋದು ಅಂತ ಯೋಚನೆ ಮಾಡಿದವಳು. ಅವತ್ತು ನೈಟ್ ಆ ಶಾಮನ್ ಒಬ್ರು ಇದ್ರಲ್ವಾ, ಅವ್ರು ಬಂದ್ ಏನ್ ಬೇಜಾರಲ್ಲಿದ್ರೋ ಏನೋ ಪಾಪ ಫುಲ್ ಆಗಿ ಕುಡ್ದು ಟೈಟ್ ಆಗ್ಬಿಟ್ಟಿರ್ತಾರೆ. ಅವ್ರ ಹತ್ರ ತುಂಬಾ ಮಂತ್ರ ಪೇಪರ್ ಗಳೆಲ್ಲ ಇರುತ್ತೆ. ಇವಳು ಹೋಗಿ ನೋಡಿದವಳು, ಸಾಕು ಇವಾಗ ನಾನ್ ಮಾಡೋ ಪೂಜೆಗೆ ಈ ಮಂತ್ರ ಪೇಪರ್ ಗಳು ಸಾಕು ಅಂತ ಹೇಳಿ ಅದನ್ನ ಎತ್ತಾಕೊಂಡು ಅಲ್ಲಿಂದ ಹೊರಟೋದ್ಲು. ಸ್ಟೇಟಿಗೆ ನಮ್ ಹೀರೋ ರೂಮ್ ಒಳಗಡೆ ಹೋಗ್ಬಿಟ್ಟು ಏನೋ ಹುಡುಕ್ತಾ ಇದ್ದಾಳೆ. ಅಷ್ಟ್ರಲ್ಲಿ ನಮ್ ಹೀರೋನು ಬಂದು ಕೇಳ್ತಾನೆ, ಏನು ನನ್ ರೂಮ್ ಅಲ್ಲಿ ನಿನ್ ಕೆಲಸ ಏನ್ ಹುಡುಕ್ತಾ ಇದೀಯ ಅಂದಾಗ, ಅವತ್ತು ಆ ದೆವ್ವದ ಮನೆಯಿಂದ ನಾನು ನಿನ್ನ ಬಿಡಿಸಕ್ಕೆ ಅಂತ ಬಂದಿದ್ನಲ್ವಾ, ಅವತ್ತ ಮನೆ ಒಳಗಡೆ ಒಂದು ರಿಂಗ್ ಇತ್ತು, ಆ ರಿಂಗಲ್ಲಿ ಅಂತ ಕೇಳಿದಾಗ ಇವನು ಆ ರಿಂಗ ನನಗೆ ಗೊತ್ತಿಲ್ಲ, ಇದ್ರೂನು ನೀನ್ ಏನಕ್ಕೆ ಬೆಳೆದಿರೋ ವಿಷಯದಲ್ಲ ತಲೆ ಆಗ್ತಾ ಇದೆಯಾ, ಆ ರಿಂಗ್ ಅಲ್ಲೆಲ್ಲೋ ಇರ್ಬೇಕು ಅನ್ನೋ ತರ ಹೇಳ್ಬಿಟ್ಟ. ಆಮೇಲೆ ಯೋನ ಕೂಡ ಸರಿ ಆಯ್ತು, ಹಂಗಾದ್ರೆ ದೆವ್ವದ ಮನೇಲಿ ಇರುತ್ತೆ, ನಾನು ಅಲ್ಲೇ ತಗೊಂತೀನಿ ಅಂತ ಹೊರಟೋದ್ಲು. ಆದ್ರೆ ಆ ರಿಂಗ್ ಬಂದು ನಮ್ ಹೀರೋ ಹತ್ರನೇ ಇದೆ, ಆ ದೆವ್ವ ಹತ್ರನೇ ಇದೆ. ಅವಳೇನಕ್ಕೆ ಇದನ್ನ ಹುಡುಕ್ತಾ ಇದ್ದಾಳೆ, ಇದನ್ನ ಇಟ್ಕೊಂಡು ಏನ್ ಮಾಡ್ತಾಳೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಅದಾದ್ಮೇಲೆ ಯೋನ ಮನೆಯಿಂದ ಹೊರಗಡೆ ಹೋಗ್ತಾಳೆ. ಇದನ್ನ ಅವ್ರ ಅಮ್ಮ ಮತ್ತೆ ಅಜ್ಜಿ ಇಬ್ರು ಗಮನಿಸ್ತಾರೆ. ಇದ್ರೂನು ಏನು ಮಾತಾಡಲ್ಲ, ಅವಳನ್ನ ತಡೆಯೋದಿಲ್ಲ, ಏನ್ ಮಾಡ್ತಾಳೋ ಮಾಡ್ಲಿ ಬಿಡು ಅಂತ ಸುಮ್ನ ಆಗ್ಬಿಟ್ರು. ಇವಾಗ ನೆಕ್ಸ್ಟ್ ಡೇ ಬೆಳಗ್ಗೆ ಅವಳು ಸ್ಟ್ರೈಟ್ ಆಗಿ ಆ ಶಾಮನ್ ಶಾಪ್ ಒಂದಿರುತ್ತಲ್ವಾ, ಅಂದ್ರೆ ಐಟಮ್ಸ್ ಎಲ್ಲ ಪೂಜೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಸಿಗುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಏನೋ ಒಂದು ಹ್ಯಾಮರ್ ತರ ಇರುತ್ತೆ, ಮಂತ್ರಗಳೆಲ್ಲ ಬರ್ದಿರ್ತಾರೆ. ಆ ಹ್ಯಾಮರ್ ನ ತಗೊಂತಾಳೆ, ಏನಕ್ಕೆ ಅಂತ ಗೊತ್ತಿಲ್ಲ. ಅವಾಗ ಅವಳ ಬ್ಯಾಗ್ಗೆ ರಾತ್ರಿ ಅವ್ರ ಅಮ್ಮ ಕಟ್ಟಿರೋ ಕರ್ಚಿಫ್ ನ ಕಟ್ಟಿರ್ತಾಳೆ. ಆ ಶಾಪ್ ಅಲ್ಲಿರೋ ಲೇಡಿ ಹೇಳ್ತಾರೆ, ಪರವಾಗಿಲ್ವೇ ಇವಾಗವರೆಗೂ ಈ ಕರ್ಚಿಫ್ ನ ತುಂಬಾ ಹುಷಾರಾಗಿ ಇಟ್ಕೊಂಡಂಗಿದ್ಯಾ, ಒನ್ಸ್ ಅಪಾನ್ ಅ ಟೈಮ್ ನೀನ್ ಇದನ್ನ ನಿಮ್ಮ ಅಮ್ಮನ್ಗೆ ಗಿಫ್ಟ್ ಆಗಿ ಕೊಟ್ಟಿದ್ದೆ ಅಲ್ವಾ ಅಂದಾಗ ಇವಳಿಗೆ ಇವಾಗ ಫ್ಲಾಶ್ ಆಗ್ತಾ ಇದೆ. ಅವ್ರ ಅಮ್ಮನು ಇದೇ ಅಂಗಡಿಗೆ ತಾನೆ ಅವಾಗಿಂದ ಬರ್ತಾ ಇರೋದು. ಆ ಟೈಮಲ್ಲಿ ಇವಳು ಕೂಡ ಜೊತೆಗೆ ಬಂದಿರ್ತಾಳೆ. ಅಮ್ಮ ಇದು ನನ್ ಗಿಫ್ಟ್ ಅಂತ ಹೇಳಿ ತುಂಬಾ ಪ್ರೀತಿಯಿಂದ ಕೊಟ್ಟಿರ್ತಾಳೆ. ಅದನ್ನ ಥಿಂಕ್ ಮಾಡಿ ನೋಡ್ತಾ ಇದ್ದಾಳೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವ್ರ ಅಮ್ಮ ಮುಂದ್ಗಡೆ ಕೂತ್ಕೊಂಡು ಎಲ್ಲಾ ನಿಜ ಹೇಳ್ತಾ ಇದ್ದಾನೆ. ಹಂಗಾದ್ರೆ ಇವಾಗ ನಾನು ಹೀರೋ ಮೈನ ಕಂಪ್ಲೀಟ್ ಆಗಿ ಆಕ್ರಮಿಸ್ಬಿಟ್ಟಿದೀನಿ, ಹೀರೋ ಮೈಯೊಳಗಡೆ ಇರೋದು ನಾನೇ, ಅವ್ನ್ ನನ್ನೊಳಗಡೆ ಇದ್ದಾನೆ, ನಾನು ಇಷ್ಟಪಟ್ಟು ಯಾವಾಗ ಹೊರಗಡೆ ಬರ್ತೀನೋ ಅವಾಗೆ ಹೀರೋ ನಾರ್ಮಲ್ ಆಗೋದು. ನಾನು ಆಸೆ ಪಡ್ತಾ ಇರೋದೆಲ್ಲ ನನ್ಗೊಂದು ನಾರ್ಮಲ್ ಜೀವನ ಬೇಕು ಅಂತ, ಅದು ಇವನ್ ಮೈಯಲ್ಲಿ ಇದ್ದು ನಾನು ಅನುಭವಿಸ್ಬೇಕು ಅಂತ ಅನ್ಕೊಳ್ತಾ ಇದೀನಿ. ಅದಕ್ಯಾಕ್ ನನ್ನ ದೂರ ಮಾಡ್ತಿದಾರ, ಈ ವಿಷಯನ ಏನೋ ನಿನ್ ಮಗಳ ಅರ್ಥ ಮಾಡ್ಕೊಳ್ದೆ ನನ್ ಮೇಲೆ ಕೋಪ ಮಾಡ್ಕೊಂತಾ ಇದ್ದಾಳೆ. ನನ್ಗೂ ಅವಳಂದ್ರೆ ತುಂಬಾನೇ ಇಷ್ಟ, ಹೆಂಗಿದ್ರು ನಾನು ಹೀರೋ ಮೈಯಲ್ಲೇ ತಾನೇ ಇದೀನಿ, ನಾನು ಇಷ್ಟ ಪಡ್ಬೋದಲ್ವಾ ಅನ್ನೋ ತರ ಲಾಜಿಕ್ ಇಲ್ದೆ ಮಾತಾಡ್ತಾ ಇರ್ತಾನೆ.
ಇದನ್ನೆಲ್ಲ ಕೇಳಿಸ್ಕೊಂಡಿರೋ ಅವ್ರಮ್ಮ ಯೋಚನೆ ಮಾಡ್ತಾರೆ, ನೀನೇ ಒಂದ್ ದೆವ್ವ ಅಲ್ಪಾಯಸಲ್ ಸತ್ತೋಗ್ಬಿಟ್ಟೆ, ಇನ್ನೊಬ್ಬನ ಮೈ ಒಳಗಡೆ ಇದೆಯಾ, ಅವನ ಮೈ ಒಳಗಡೆಯಿಂದ ನಾನು ಜೀವನ ಸಾಗಿಸ್ತೀನಿ ಅಂತಂದ್ರೆ ಅದು ಮೋಸ ತಾನೆ, ಅಷ್ಟೇ ಅಲ್ಲದೆ ನಿನ್ ಮಾತಲ್ಲಿ ನಿಜ ಇದೆ ಅನ್ನೋ ತರ ಮಾತಾಡ್ತಾ ಇದೀಯ ಅಂತೆಲ್ಲ ಹೇಳಿದಾಗ ಅವ್ನ್ ಕೂಡ ಅವ್ನ್ ಕಡೆ ಇರೋ ನ್ಯಾಯನ ಹೇಳ್ತಾನೆ. ಚಿಕ್ಕ ವಯಸ್ಸಲ್ಲಿ ನಾನ್ ಸತ್ತೋಗ್ಬಿಟ್ರೆ ಅದು ನನ್ ಪ್ರಾಬ್ಲಮ್, ಬಟ್ ಇವಾಗ ನನ್ಗೆ ಇನ್ನೊಂದು ಅವಕಾಶ ಇದೆ, ಅಟ್ಲೀಸ್ಟ್ ಒಂದ್ ಸ್ವಲ್ಪ ದಿನಕ್ಕಾದ್ರೂ ನಾನು ಇಷ್ಟಪಟ್ಟಿರೋ ಜೀವನನ ನಾನ್ ಜೀವನ ಮಾಡ್ಬೇಕಲ್ವಾ ಅನ್ನೋ ತರ ಎಲ್ಲ ಕೇಳ್ತಾ ಇರ್ತಾನೆ. ಇದಕ್ ಮೇಲೆ ಅವ್ರು ಏನು ಮಾತಾಡಿಲ್ಲ, ಸೈಲೆಂಟ್ ಆಗ್ಬಿಟ್ರು. ಆದ್ರೆ ಇದನ್ನೆಲ್ಲ ತಿಳ್ಕೊಳ್ಳೋ ನಮ್ ಹೀರೋಯಿನ್ಗೆ ತುಂಬಾನೇ ಬೇಜಾರಾಗೋದು. ಪಾಪ ಅವ್ನ್ ಹೀರೋ ಏನಾದ್ನೋ ಏನೋ ಅಂತ. ಅವಾಗ ಅವ್ರಮ್ಮ ಬಂದು ಹೀರೋಯಿನ್ ಹತ್ರ ಹೇಳ್ತಾರೆ, ಇಲ್ಲಿ ನೋಡಮ್ಮ, ಕಂಪ್ಲೀಟ್ ಆಗ ದೆವ್ವ ಅವನನ್ನ ಅದರ ಕಂಟ್ರೋಲ್ಗೆ ತಗೊಂಡ್ಬಿಡ್ತು, ಇದಕ್ ಮೇಲೆ ಅವನನ್ನ ಕಾಪಾಡೋದಂದ್ರೆ ತುಂಬಾನೇ ಕಷ್ಟ. ಕಾಪಾಡೋದು ಅಂತಲ್ಲ, ಆ ದೆವ್ವ ಆಗಿ ದೆವ್ವ ಅನ್ಕೊಂಡು ಅವ್ನ ಮೈನ ಬಿಟ್ಟೋದ್ರೆ ಮಾತ್ರನೇ ಹೀರೋ ನಾರ್ಮಲ್ ಆಗೋದು. ಇವಾಗವರೆಗೂ ನಾವು ಮಾಡಕ್ಕಾಗಿರೋದು ಒಂದೇ ಒಂದು ಕೆಲಸ ಅಂತಂದ್ರೆ ಹೀರೋ ಹೆಂಗಾದ್ರೂ ಮಾಡಿ ಬೇಗ ಹೊರಗಡೆ ಬರ್ಬೇಕು ಅಂತ ಪೂಜೆ ಮಾತ್ರನೇ, ಇನ್ ಮಿಕ್ಕಿದೆಲ್ಲ ದೆವ್ವ ಕೈಗೆ ಬಿಟ್ಟಿರೋದು ಅಂತ ಹೇಳ್ಬಿಟ್ರೆ ಇವಳಿಗೆ ಒಂಥರ ತುಂಬಾನೇ ಬೇಜಾರಾಗೋಯ್ತು. ಇನ್ನು ಹೇಳ್ಬೇಕಂದ್ರೆ ಹೀರೋನ ನೆನ್ಸ್ಕೊಂಡು ಬೇಜಾರು, ಯಾಕಂದ್ರೆ ಅವನು ಈಗ ತಾನೇ ಪ್ರಪೋಸ್ ಮಾಡ್ದ, ಅವನ್ಗಿಂತ ತುಂಬಾ ಕನಸುಗಳಿತ್ತು, ಅದನ್ನ ನೆರವೇರ್ಸ್ಕೊಳಕ್ ಆಗ್ತಾ ಇಲ್ವೇ, ಅವ್ನ್ ಏನ್ ಅನ್ಕೊಂತಾ ಇದ್ದಾನೋ ಏನೋ ಅಂತ. ಇನ್ನೊಂದ್ ಕಡೆ ದೆವ್ವನ ನೆನ್ಸ್ಕೊಂಡ್ರು ಫೀಲಿಂಗ್, ಯಾಕಂದ್ರೆ ಅಲ್ಪಾಯಸಲ್ಲೇ ಸತ್ತೋಗ್ಬಿಡ್ತು, ಇವಾಗ ಸಿಕ್ಕಿರೋ ಅವಕಾಶನ ಉಪಯೋಗಿಸ್ಕೋಬೇಕು ಅಂತ ಅನ್ಕೊಳ್ತಾ ಇದ್ದೆ, ಏನ್ ಮಾಡೋಣ ನೋಡೋಣ, ದೇವ್ರ ಮೇಲೆ ಬರ ಬಿಡೋಣ ಅಂತ ಅವಳು ಸುಮ್ನೆ ಆಗ್ಬಿಟ್ಲು. ಬಟ್ ಇವಾಗ ನಮ್ ಹೀರೋಯಿನ್ಗೆ ಅದು ದೆವ್ವ ಅಂತ ಗೊತ್ತಿರೋದ್ರಿಂದ ಅವನ ಹತ್ರ ಸರಿಯಾಗಿ ಮುಖ ಕೊಟ್ಟು ಮಾತಾಡ್ತಾ ಇಲ್ಲ ಅವಳು. ಇನ್ನು ಹೇಳ್ಬೇಕಂದ್ರೆ ಒಂದೇ ರೂಮ್ ಅಲ್ಲಿ ಇದ್ದಾರೆ, ಬಟ್ ಮಾತಾಡ್ಕೊಂತಾ ಇಲ್ಲ. ಹೀರೋಯಿನ್ ಮೇಲೆ ಮಲ್ಕೊಂಡ್ರೆ ಇವನು ಕೆಳಗಡೆ ಮಲ್ಕೊಂತಾನೆ ಸಪರೇಟ್ ಆಗಿ. ಈಗ ಬೆಳಗ್ಗಿನ ಜಾವ ನಮ್ ಹೀರೋಯಿನ್ ಎದ್ಬಿಟ್ಟು ನಮ್ ಹೀರೋ ಮುಖಾನೇ ನೋಡ್ತಾ ಇರ್ತಾಳೆ, ನೀನ್ ಎಲ್ಲಿದ್ಯೋ ಏನೋ, ನಿನ್ನ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ ಅಂತ. ನೋಡಿದ್ರೆ ಅವನು ಯಾವ್ದೋ ಒಂದು ಕನ್ಸಿನ ಲೋಕದಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತ ಕಾಣಿಸುತ್ತೆ. ಖಾಲಿ ಯಾರು ಇಲ್ಲ ಜಾಗದಲ್ಲಿ. ಹಲೋ, ಯಾರಾದ್ರೂ ಇದೀರಾ ಅಂತ ಕೇಳ್ಕೊಂಡು ಪಾಪ ಅವನಲ್ಲೇ ಸುತ್ತಾಡ್ತಾ ಇದ್ದಾನೆ. ಯಾರೋ ಅವನ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಯಾವಾಗ ಹೊರಗಡೆ ಬರ್ತಾನೋ ಏನೋ. ಆದ್ರೆ ಈ ದೆವ್ವ ಆಗಿರೋ ನಮ್ಮ ಹೀರೋ ಮಾತ್ರ ಸುಮ್ಮನೆ ಇರ್ತಾ ಇಲ್ಲ. ಎಲ್ಲೋದ್ರೂ ಅಷ್ಟೇ ಅವಳನ್ನ ಮುಟ್ತಾನೆ ಇರ್ಬೇಕು, ಅವಳನ್ನ ಮಾತಾಡ್ತಾನೆ ಇರ್ಬೇಕು, ಒಂದು ರೊಮ್ಯಾನ್ಸ್ ಮಾಡ್ತಾನೆ ಇರ್ಬೇಕು, ಒಂದು ಲವ್ ಫೀಲ್ ಇಂದಾನೆ ಸುತ್ತಾ ಇರುತ್ತೆ. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಸತ್ತೋಗಿರೋದ್ರಿಂದ ಲವ್ ಫೀಲ್ ಎಲ್ಲ ಅವ್ನಿಗೆ ಇಲ್ಲ. ಬಟ್ ಇವಾಗ ಒಂದು ಅವಕಾಶ ಸಿಕ್ಕಿರೋದ್ರಿಂದ ಕಂಪ್ಲೀಟ್ ಆಗಿ ಎಲ್ಲದನ್ನು ಅನುಭವಿಸ್ಬೇಕು ಅಂತ ಹೇಳಿ ಎಲ್ಲೇ ಹೋದ್ರೂ ಹೀರೋಯಿನ್ ಜೊತೆ ಹಾಕೊಂಡೇ ತಿರುಗ್ತಾ ಇರ್ತಾನೆ. ಅವಳಿಗೂ ಟೆನ್ಷನ್ ಆಗುತ್ತೆ, ಇದ್ರು ಹೋದ್ರೆ ಹೋಗ್ಲಿ ಪಾಪ ಲಾಸ್ಟ್ ವಿಷ್ ಅನ್ನೋ ತರ ಇದನ್ನೆಲ್ಲ ಮಾಡ್ತಾ ಇದ್ದಾನೆ ಅಂತ ಸುಮ್ನೆ ಇದ್ದಾಳೆ. ಇವ್ರಿಬ್ರು ಇತ್ರ ಸುತ್ತಾ ಇದ್ರೆ ನೋಡೋರೆಲ್ಲರೂ ಮೋಸ್ಟ್ಲಿ ಅವರು ಕಮಿಟ್ ಆಗ್ಬಿಟ್ಟಿದ್ದಾರೆ, ಅವರು ಕಪಲ್ಸ್ ಆಗ್ಬಿಡ್ತಾರೆ ಅಂತೆಲ್ಲ ಮಾತಾಡ್ಕೊಂತಾ ಇರ್ತಾರೆ. ಬಟ್ ಇದನ್ನೆಲ್ಲ ನೋಡ್ತಾ ಇದ್ರೆ ಜಿಹೋಗೆ ಸಖತ್ ಟೆನ್ಷನ್ ಆಗುತ್ತೆ. ಆಮೇಲೆ ಜಿಹೋ ನಮ್ ಹೀರೋಯಿನ್ ಸಪರೇಟ್ ಆಗಿ ಕರ್ಕೊಂಡು ಹೋಗ್ಬಿಟ್ಟು ಬೈತಾನೆ, ಏನಾಗಿದೆ ಅವ್ನಿಗೆ, ಏನಕ್ಕೆ ಅವನ ಹತ್ರ ನೀನು ಮುಟ್ಟಿ ಮಾತಾಡಿಸ್ತಿದ್ದಾನೆ, ನೀನು ಸುಮ್ನೆ ಇದೆಯಾ ಅಂದಾಗ ಅವಳೆಲ್ಲ ನಿಜ ಹೇಳ್ತಾಳೆ. ಈ ತರ ಹೀರೋ ಇವಾಗ ಇಲ್ಲ, ಅದು ಆ ದೆವ್ವನೆ ಕಂಪ್ಲೀಟ್ ಆಗಿ ಅವನನ್ನ ಕಂಟ್ರೋಲ್ಗೆ ತಗೊಂಡ್ಬಿಡ್ತು ಅಂದಾಗ ಇವ್ನಿಗೆ ಸಖತ್ ಕೋಪ ಬರುತ್ತೆ. ಸ್ಟ್ರೈಟ್ ಆಗಿ ಹೋದವನು ಅವನನ್ನ ಹಿಡ್ಕೊಂಡು ಸರಿಯಾಗಿ ಹೊಡಿಯಕ್ಕೆ ಶುರು ಮಾಡ್ಬಿಟ್ಟ. ಹೀರೋ ಎಲ್ಲೋದ ಮರ್ಯಾದಾಗ ನೀನ್ ಹೋಗ್ಬಿಟ್ಟು ಹೀರೋನ ನಾರ್ಮಲ್ ಆಗಿ ಬಿಟ್ಬಿಡು, ಯಾಕೆ ಅವ್ನಿಗೆ ಇತರ ಚಿತ್ರಹಿಂಸೆ ಕೊಡ್ತಾ ಇದೆಯಾ ಅಂದಾಗ ಆ ದೆವ್ವ ಬಂದ ಒಂಥರ ಎಮೋಷನಲ್ ಆಗಿ ಮಾತಾಡಕ್ಕೆ ಶುರು ಮಾಡ್ಬಿಡ್ತು. ಯಾಕೆ ನಾನು ಅವಳನ್ನ ಲವ್ ಮಾಡಬಾರ್ದಾ, ನನ್ಗೆ ಇವಾಗ ಒಂದು ಅವಕಾಶ ಸಿಕ್ಕಿದೆ, ನಾನು ಅದನ್ನ ಉಪಯೋಗಿಸ್ಕೋಬಾರ್ದಾ, ಯಾವಾಗ ನಾನು ಅವಳನ್ನ ಮುಟ್ಬೇಕು ಅಂತ ಅನ್ಕೊಳ್ತೀನೋ ಅವಾಗೆಲ್ಲ ಹೀರೋ ನಾರ್ಮಲ್ ಆಗಿ ಹೀರೋ ಬಂದ್ಬಿಡ್ತಾ ಇದ್ದ. ನಾನು ಅದನ್ನ ದೂರ ಕನ್ನಡದಿಂದ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಂತಾ ಇದ್ದೆ. ಅವ್ರಿಬ್ರು ಹತ್ರ ಒಂದಾಗಿದ್ದಾಗಲ್ಲ ನನ್ಗೆ ಎಷ್ಟು ಬೇಜಾರಾಗ್ತಾ ಇತ್ತು, ನಿನ್ಗೂ ಅದೇ ತರ ತಾನೇ ಬೇಜಾರಾಗೋದು. ಅದ್ರಿಂದಾನೆ ನನ್ಗೂ ಅವಳ ಜೊತೆ ಇರ್ಬೇಕು, ಮಾತಾಡ್ಬೇಕು ಅನ್ನೋ ಖುಷಿಯಿಂದಾನೆ, ಅದನ್ನೆಲ್ಲ ಅನುಭವಿಸ್ಬೇಕನ್ನೋ ಒಂದೇ ಒಂದು ಅಭಿಪ್ರಾಯದಿಂದಾನೆ ನಾನು ಇವ್ನ ಮೈನ ಕಂಪ್ಲೀಟ್ ಆಗಿ ಟೇಕ್ ಓವರ್ ಮಾಡ್ಕೊಂಡೆ. ಅದು ಬಿಟ್ರೆ ಬೇರೆ ಏನು ರೀಸನ್ ಇಲ್ಲ ಅನ್ನೋ ತರ ತುಂಬಾ ಎಮೋಷನಲ್ ಆಗಿ ಮಾತಾಡಿದಾಗ ಆಲ್ಮೋಸ್ಟ್ ಇದು ಸ್ವಲ್ಪ ಕನ್ವಿನ್ಸಿಂಗ್ ಆಗಿ ಇರುತ್ತೆ. ಯಾಕಂದ್ರೆ ಇಂಚು ನಮ್ಮ ಜಿಹ ಕೂಡ ಅದೇ ಪರಿಸ್ಥಿತಿಯಲ್ಲೇ ತಾನೇ ಇದ್ದಾನೆ, ನಮ್ ಹೀರೋನ ನೋಡಿ ಫೀಲ್ ಮಾಡ್ತಾ ಇರ್ತಾನೆ. ಸೊ ಏನು ಮಾತಾಡಿಲ್ಲ, ಸುಮ್ನೆ ಆಗ್ಬಿಟ್ರು. ಇವಾಗ ಅವತ್ತು ನೈಟ್ ತೋರಿಸ್ತಾರೆ, ಕನ್ನಡಕ ಹಾಕೊಂಡಿರ್ತಾನಲ್ವಾ, ಅವನನ್ನ ಮತ್ತೆ ಬುಲಿ ಬಾಯ್ಸ್ ಎಲ್ಲ ಸೇರ್ಕೊಂಡು ಹೊಡಿತಾ ಇರ್ತಾರೆ. ಈ ಸತಿ ಅವ್ನ್ ಮಾತ್ರ ಸಿಕ್ಕಾಕೊಂಡಿಲ್ಲ, ಅವನು ಮತ್ತೆ ಅವ್ನ್ ಫ್ರೆಂಡು ಇಬ್ಬರನ್ನ ಇವರೆಲ್ಲ ಸೇರ್ಕೊಂಡು ಹೊಡಿತಾ ಇರ್ತಾರೆ. ಇವಾಗ ಆ ಜಾಗಕ್ಕೆ ನಮ್ ಹೀರೋ, ಆ ಬುಲಿ ಬಾಯ್, ಅವನ್ ಜೊತೆ ಇರೋ ಇನ್ನಿಬ್ರು ಅಂತ ಈ 4 ಜನನು ಬಂದು ನಿಂತ್ಕೊಳ್ತಾರೆ. ಅವನು ನಮ್ ಕ್ಲಾಸ್ಗೆ ಸೇರಿರೋನು, ಅವನ ಬುಲಿ ಮಾಡೋಂಗಿದ್ರು ಹೊಡಿಯೋಂಗಿದ್ರು ನಾವು ಮಾತ್ರನೇ ಮಾಡ್ಬೇಕು, ನೀನ್ ಅವನ ಕೈ ಇಡಕ್ಕೆ ಅಂತ ಹೇಳಿ ಈಗ ಒಬ್ಬೊಬ್ಬರನ್ನ ಎತ್ತಾಕೊಂಡು ಒಗೆಯಕ್ಕೆ ಶುರು ಮಾಡ್ಬಿಟ್ರು. ಅಷ್ಟೇ, ಅವರೆಲ್ಲ ಬ್ಯಾ ಅಂತ ಕೆಳಗಡೆ ಬಿದ್ದಿರ್ತಾರೆ. ಅದಾದ್ಮೇಲೆ ಹೆಂಗೆ ಇವನನ್ನ ಕಾಪಾಡಿ ಇಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ತಾರೆ. ಏ ಮೆಂಟಲ್ ಅವನೇ, ಯಾರಾದ್ರೂ ನಿನ್ನ ಬುಲಿ ಮಾಡ್ತಾ ಇದಾರೆ, ಹೊಡಿತಾ ಇದಾರೆ ಅಂತಂದ್ರೆ ನಾವೆಲ್ಲ ಏನಕ್ಕೆ ಇರೋದು, ನಾವೆಲ್ಲ ಒಂದೇ ಕ್ಲಾಸ್ ಮೇಟ್ಸ್ ಕಣೋ, ನಿನ್ನ ಹೊಡಿಯೋ ಅಧಿಕಾರ ನಮಗ್ ಮಾತ್ರನೇ ಇರೋದು. ಇನ್ನೊಂದ್ಸತಿ ಯಾರನ್ನಾದ್ರೂ ಬಂದು ನಿನ್ಗೆ ಹಿಂಸೆ ಕೊಡಂಗಿದ್ರೆ ಫಸ್ಟ್ ನಮಗ್ ಕಾಲ್ ಮಾಡಿ ಹೇಳೋ, ನಾವ್ ಬರ್ತೀವಿ ಮುಂದಕ್ಕೆ ಅನ್ನೋ ತರ ಹೇಳ್ತಾರ. ಇದ್ರಿಂದ ಅವ್ನಿಗೆ ಒಂಥರ ಮನ್ಸಿಗೆ ತೃಪ್ತಿ. ಹೇಳೋದಾ ಬೇಡವಾ ಅಂತ ಅನ್ಕೊಳ್ತಾ ಇದ್ದೆ. ಹೇಳಿದ್ರೆ ಇಲ್ಲಿ ನನ್ನ ಹೊಡಿತಾರೋ ಅಂತ ಯೋಚನೆ ಮಾಡ್ಕೊಂಡಿದ್ದೆ. ಫಸ್ಟ್ ಹೇಳಿದ್ರೆ ನಾನು ಇವ್ರ ಹತ್ರ ಇಷ್ಟು ಓದೇ ತಿಂತಾ ಇರ್ಲಿಲ್ವೇ ಅಂತ ಅವ್ನ್ಗೊಂಥರ ಈಗ ಸೂಸೈಡ್ ಮಾಡ್ಕೊಳ್ಳೋ ಥಾಟೇ ಹೊರಟೋಯ್ತು. ನಾನು ಸೂಸೈಡ್ ಮಾಡ್ಕೊಳ್ಳೋವರೆಗೂ ಯೋಚನೆನೇ ಮಾಡ್ತಾ ಇರ್ಲಿಲ್ವಲ್ಲ ಅಂತ. ಅದ್ರಿಂದ ಇವಾಗ ಅವನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದ ದೆವ್ವ ಕೂಡ ಆಲ್ಮೋಸ್ಟ್ ಮಾಯಾನೇ ಆಗೋಯ್ತು. ಅದಾದ್ಮೇಲೆ ನಮ್ ಹೀರೋ ಕೂಡ ಆರಾಮಾಗಿ ಮನೆಗೆ ಬರ್ತಾನ. ಕೈಗೆ ಲೈಟ್ ಆಗಿ ಗಾಯ ಆಗಿರುತ್ತೆ, ಬ್ಲಡ್ ಬರ್ತಾ ಇರುತ್ತೆ. ಇದನ್ನ ನೋಡ್ಬಿಟ್ಟು ನಮ್ ಹೀರೋಯಿನ್, ಅಯ್ಯೋ ಇದೇನಿದು, ಕೈಲಿ ಗಾಯ ಆಗಿದೆ, ಬ್ಲಡ್ ಬರ್ತಿದೆ, ಏನಾಯ್ತು, ಏನ್ ಮಾಡ್ಕೊಂಡ್ ಬಂದೆ ಅಂದಾಗ ಏನಿಲ್ಲ, ನಮ್ ಕ್ಲಾಸ್ ಅಲ್ಲಿ ಅದೇ ಕನ್ನಡಕ ಹಾಕೊಂಡಿರ್ತಾನಲ್ವಾ, ಆ ಹುಡುಗನ ಕೆಲವರು ಬುಲಿ ಮಾಡ್ತಾ ಇದ್ರು, ಹೊಡಿತಾ ಇದ್ರು,
ನಾನೋಗಿ ಹೀರೋಯಿಸಮ್ ಎಲ್ಲ ತೋರಿಸಿ ಸ್ವಲ್ಪ ಅವ್ರನ್ನೆಲ್ಲ ಹೊಡೆದಾಕ್ಬಿಟ್ಟು ಹೆಂಗೋ ಅವ್ರನ್ನ ಕಾಪಾಡ್ಬಿಟ್ಟು ಬಂದೆ ಅಂದಾಗ ನಮ್ ಹೀರೋಯಿನ್ಗೆ ಕೋಪ ಬಂದ್ಬಿಡ್ತು. ಏನು ನೀನೇ ಅವ್ನ ಮೇಲೆ ಇದ್ಕೊಂಡು ಇಂತ ಕೆಲಸ ಮಾಡ್ತಾ ಇದೀಯಾ, ಅದರಿಂದ ನಿನಗೇನು ಪ್ರಾಬ್ಲಮ್ ಆಗಲ್ಲ, ಅವ್ನ ಮೇಗೆ ಪ್ರಾಬ್ಲಮ್ ಆಗೋದು. ಮರ್ಯಾದಕ್ಕೆ ಸ್ಕೂಲ್ಗೆ ಹೋದ್ನ ಮನೆಗ್ ಬಂದ ಅಂತ ಇರೋ ಇನ್ನೊಂದ್ಸತಿ ಹೀರೋ ಮೇಲೆ ಇಟ್ಕೊಂಡು ಈ ತರ ಎಲ್ಲ ಮಾಡ್ಬೇಡ ಅಂತ ಹೇಳಿ ಸಿಕ್ಕಾಪಟ್ಟೆ ಬೈತಾಳೆ. ಇವಳ ತರ ಬೈತಾ ಇದ್ರೆ ದೆವ್ವ ಅವ್ನ ಮೇಲೆ ಕೋಪ ಮಾಡ್ಕೊಳ್ಳುತ್ತೆ ಅಂತ ನೋಡಿದ್ರೆ ಅಯ್ಯೋ ಪರವಾಗಿಲ್ವೇ ಭಯವ ಕೂಡ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿ ಅಂತ ಅವಳನ್ನ ರೇಗಿಸ್ಬಿಟ್ಟು ಹೋಗ್ತಾ ಇರುತ್ತೆ. ಇದ್ರ ನೋಡಿ ಅವಳು ನಿನ್ನ ಸುಮ್ನೆ ಬಿಡಲ್ಲ ಕಣೋ ಅಂತ ಹೇಳಿ ಕೂಗಾಡ್ತಾಳೆ. ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಮರೀದೆ ಲೈಕ್ ಮಾಡ್ಬಿಟ್ಟು ಹೈಪ್ ಮಾಡ್ಬಿಡಿ. ಮತ್ತೆ ಇನ್ನೇನಿಲ್ಲ, ಥ್ಯಾಂಕ್ ಯು. ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಬಾಯ್ ಬಾಯ್.